ಗೊತ್ತಿಲ್ಲ ಯಾರಿಗೂ? ಎಸ್, ನಾನು ಹೇಳ್ತೀನಿ. ಬೋನ್ ಮತ್ತೆ ಜಾಯಿಂಟ್ ಅಂತ ಬೇರೆ ಬರ್ತದೆ. ಮೊದಲಾಗಿ ಬೋನ್ ಅಂದ್ರೆ ಏನು? ಬೋನ್ ಅಂದ್ರೆ ನಮ್ದು ಮೂಳೆ ಅಂತ ಹೇಳ್ತೀವಿ ನಾವು. ಮೂಳೆ ಅಂದ್ರೆ ಏನು? ಮೂಳೆ ನಮ್ಮ ದೇಹದಲ್ಲಿ ಮೂಳೆ ಇಲ್ಲದಿದ್ರೆ ಏನಾಗತ್ತೆ? ಯಾರಾದ್ರೂ ಹೇಳ್ಬೋದಾ? ಮೂಳೆ ಇಲ್ಲದಿದ್ರೆ ಆ ಈ ಆ, ಇದು ಸರಿಯಾಗಿ ಫಿಗರ್ ಬರುವುದಿಲ್ಲ, ಅಂದ್ರೆ ಒಂಥರ ಮುದ್ದೆ ಮಾಂಸ ತರ ಆಗ್ತದೆ. ಎಸ್, ಅಮೀಬಾ ತರ ಆಗ್ತದೆ. ನಮ್ಮ ದೇಹಕ್ಕೆ ಆಕಾರ ಅನ್ನೋದು ಇರುವುದಿಲ್ಲ. ಮೂಳೆ ಇಲ್ಲದ್ರೆ ಆಕಾರ ಆಕಾರ ಇರುತ್ತೆ. ಅನ್ನೋದು ನಮ್ಮ ದೇಹಕ್ಕೆ ಒಂದು ಆಕಾರ ಅಂತ ಬೇಕಾದ್ರೆ 100% ನಮಗೆ ಮೂಳೆ, ಬೋನ್ ಅನ್ನೋದು ಬೇಕೇ ಬೇಕು. ನಮ್ಮ ಶರೀರದ ತೊಡೆಯ ಭಾಗ ಆಗಿರ್ಬೋದು, ಸೊಂಟದ ಭಾಗ ಆಗಿರ್ಬೋದು, ಅಥವಾ ಮೊಣಕಾಲಿನ ಭಾಗ ಆಗಿರ್ಬೋದು, ಇಲ್ಲೆಲ್ಲ ಇರುವಂತದ್ದು ನಮ್ದು ಮೂಳೆ. ಮೂಳೆ ಇಲ್ಲದಿದ್ರೆ ನಮಗೆ ಯಾವುದೇ ರೀತಿಯ ಆಕಾರ ನಮಗೆ ಸಿಗುವುದಿಲ್ಲ. ನಮ್ಮ ದೇಹಕ್ಕೆ ಒಂದು ಆಕಾರವನ್ನು ಕೊಡುವುದೇ ಆ ಬೋನ್, ಮೂಳೆ ಅಂತ ಹೇಳ್ಬೋದು. ನಮಗೆ ಕೆಲವರಿಗೆ ಅನಿಸ್ತದೆ ನಮ್ಮ ಬೋನ್ ನಲ್ಲಿ ಕೇವಲ ಕ್ಯಾಲ್ಸಿಯಂ ಮಾತ್ರ ಇದೆ ಅಂತ. ಅದನ್ನು ಬಿಟ್ಟು ಬೋನ್ ನಲ್ಲಿ ಬೇರೆನೆಲ್ಲ ಇದೆ ಅಂತ ಏನಾದ್ರು ಗೊತ್ತಾ ಯಾರಿಗಾದ್ರು? ರಂಜಕ ಇದೆ, ಮೆಗ್ನೀಷಿಯಂ. ಬೇರೆ? ಮೆಗ್ನೀಷಿಯಂ, ಬೇರೆ? ಮೆಗ್ನೀಷಿಯಂ ಇಲ್ಲ. ಮೆಗ್ನೀಷಿಯಂ, ಬೇರೆ? ಕ್ಯಾಲ್ಸಿಯಂ, ಪೊಟ್ಯಾಷಿಯಂ. ನಮ್ಮ ದೇಹದಲ್ಲಿ ಬೋನ್ ನಲ್ಲಿ ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ, ಜಿಂಕ್ ಇದೆ, ಫಾಸ್ಫರಸ್ ಅಂತ ಇದೆ. ಇವೆಲ್ಲ ಸೇರಿ ನಮಗೆ ಇವತ್ತು ಬೋನ್ ಅಂತ ಆಗಿರ್ಬೋದು. ಹಾಗಾದ್ರೆ ಜಾಯಿಂಟ್ ಅಂದ್ರೆ ಏನು? ಜಾಯಿಂಟ್ ಅಂತ ಬೇರೆನೆ ಪದ ಇದೆ. ಜಾಯಿಂಟ್ ಅಂದ್ರೆ ಏನು ನಮಗೆ ಗೊತ್ತು. ಅಂದ್ರೆ ಜಾಯಿಂಟ್ ಹೇಳಿ ಹೇಳಿ ಮೇಡಮ್. ಎಲುಬುಗಳನ್ನು ಒಂದಕ್ಕೊಂದು ಸೇರಿಸಿ ಬೇಕಾದ ಹಾಗೆ ಅದು ಮಡಚುವ ಹಾಗೆ ನಡುವೆ ಒಂದು ಟಿಶ್ಯೂ ಇರುತ್ತೆ. ಅದಂತ ಹೇಳಿದ್ರೆ ಬೋನ್ ಅನ್ನು ಬೇಕಾದ ಹಾಗೆ ಮಡಚಲಿಕ್ಕೆ ಆಗ್ತದೆ. ಈಗ ಮೊಣಕಾಲು, ಕೈ ಅದೆಲ್ಲ ಇರುತ್ತೆ. ಜಾಯಿಂಟ್ ಇದ್ರೆ ಎರಡು ಎಲುಬನ್ನು ಎಲ್ಲಿ ಜಾಯಿಂಟ್ ಮಾಡಿದ್ರ ಆ ಜಾಯಿಂಟ್ ಏನ್ ಮಾಡತ್ತೆ ಅಂದ್ರೆ ನಮ್ಗೆ ಆಕ್ಷನ್ ಕೊಡತ್ತೆ. ಕಾಲನ್ನು ತಿರುಗಿಸೋದಾಗಿರ್ಬೋದು, ಕಾಲನ್ನು ತಿರುಗಿಸ್ಲಿಕ್ಕೆ ಆಗ್ಬೋದು, ಕೈ ಆಗಿರ್ಬೋದು, ನಮ್ಗೆ ಆಕ್ಷನ್ ಮಾಡ್ಲಿಕ್ಕೆ ಸಹಾಯವನ್ನು ಮಾಡತ್ತೆ. ಬಟ್ ನಾನಿವತ್ತು ಜಾಯಿಂಟ್ ನ ಬಗ್ಗೆ ಮಾತಾಡಲ್ಲ, ಓನ್ಲಿ ಬೋನಿನ ಬಗ್ಗೆ ಮಾತಾಡ್ತೇನೆ, ಎಲುಬಿನ ಬಗ್ಗೆ ಮಾತಾಡ್ತೇನೆ. ಜಾಯಿಂಟ್ ನ ಬಗ್ಗೆ ಇನ್ನೊಂದು ಬಾರಿ ಕ್ಲಾಸ್ ಅನ್ನು ಕೊಡ್ತೇನೆ, ಯಾಕಂದ್ರೆ ಸಮಯಾವಕಾಶ ಸಾಕಾಗುದಿಲ್ಲ. ಜಾಯಿಂಟ್ ಅಂದ್ರೆ ಬೋನ್ ನಲ್ಲಿ ಆಗ್ತಾ ಇರ್ಬೋದು. ಜಾಯಿಂಟ್ ಅಂತ ಹೇಳುದು ನಮ್ಗೆ ಆಕ್ಷನ್ ಅನ್ನು ಕೊಡತ್ತೆ. ಜಾಯಿಂಟ್ ಯಾಕೆ ಬೇಕಂತ ಕೂಡ ನಾವೀಗ ತಿಳ್ಕೊಂಡಿದ್ದೇವೆ. ನಾವು ಹೇಳ್ತೀವಿ ಹೆಂಗಸರಲ್ಲಿ ಬೋನ್ ಸಮಸ್ಯೆ ಜಾಸ್ತಿ ಬರತ್ತೆ ಅಂತ. ಹೌದಾ? ಯಾಕಾಗಿರ್ಬೋದು? ಅವರು ತುಂಬಾ ಕೆಲಸ ಮಾಡ್ತಾ ಇರ್ತಾರೆ, ಹಾಗೆ ಮತ್ತೆ ಪೀರಿಯಡ್ಸ್ ಆಗೋದ್ರಿಂದ. ಕೆಲಸ ಮಾಡ್ತಾ ಇರ್ತಾರೆ, ಪೀರಿಯಡ್ಸ್ ಆಗುವುದರಿಂದ ಏನಾಗ್ತದೆ ಅವರಲ್ಲಿ ಹೆಚ್ಚಾಗಿ ಬೋನಿನ ಸಮಸ್ಯೆ ಬರ್ತದೆ ಅಂತ. ಅಂದ್ರೆ ಅಲ್ಲಿ ಕ್ಯಾಲ್ಸಿಯಂ ಲಾಸ್ ಆಗ್ತದೆ. ಪ್ರತಿ ಮಂತ್ ಆಗಿರ್ಬೋದು ಕ್ಯಾಲ್ಸಿಯಂ ಅನ್ನೋದು ಲಾಸ್ ಆಗ್ತದೆ. ಅದರಿಂದ ಲೇಡೀಸಿಗೆ ಜಾಸ್ತಿ ಬೋನಿನ ಸಮಸ್ಯೆ ಬರ್ತದೆ ಅಂತ ಹೇಳ್ತದೆ. ಬರುದು ಕೂಡ ಹೌದು. ಇಲ್ಲಿ ಒಂದು ಗ್ರಾಫ್ ನೋಡ್ಬೋದು, ನಿಮಗೆ ಕಾಣ್ತಾ ಇರ್ಬೋದು ಈ ಗ್ರಾಫ್. ಇದು ಗಂಡಸರದ್ದು ಹಾಕಿದ್ದೇವೆ ಗ್ರಾಫ್ ಅನ್ನು, ಹೆಂಗಸರ ಗ್ರಾಫ್ ಕೂಡ ಇದ್ರಲ್ಲಿ ಇದೆ. ಇಲ್ಲಿ ನೋಡಿದ್ರೆ ಸುಮಾರು ನೀವು 0ದಿಂದ 30 ವರ್ಷದವರೆಗೆ ಏನಾಗತ್ತೆ, ನಮ್ಮ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. 30 ವರ್ಷದವರೆಗೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಮ್ಯಾಕ್ಸಿಮಮ್ 30 ವರ್ಷದ ನಂತರ ಇಲ್ಲಿ ನೋಡ್ಬೋದು ನಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಗಂಡಸರಲ್ಲಿ ಕೂಡ ಏನಾಗ್ತಿದೆ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಆದ್ರೆ ಸ್ವಲ್ಪ ಏಜಿನ ನಂತರ, 30 ವರ್ಷದ ನಂತರ ಪಕ್ಕ ಕಡಿಮೆ ಆಗಲ್ಲ, ಬಟ್ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗ್ತದೆ. ಲೇಡೀಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಇಮಿಡಿಯೇಟ್ ತುಂಬಾನೇ ಡೌನ್ ಆಗ್ತದೆ 30 ವರ್ಷದ ನಂತರ. ಬಟ್ ಮಹಿಳೆಯರಲ್ಲಿ ಏನಾಗ್ತದೆ ಇನ್ನು ಹೆಚ್ಚು ಗಂಡಸರಿಗಿಂತ ಕೂಡ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಗಂಡಸರಲ್ಲಿ ಶೋಭಾ ಮೇಡಮ್ ಬಿಟ್ ಮಾಡ್ಕೊಳ್ಳಿ. ಗಂಡಸರಲ್ಲಿ ಕೂಡ ಕಡಿಮೆ ಆಗ್ತದೆ, ಬಟ್ ಅಷ್ಟು ಕಡಿಮೆ ಆಗಲ್ಲ, ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗ್ತದೆ. ತುಂಬಾ ಸಿಂಪಲ್ ಉತ್ತರ. ನಮ್ಮ ಮಹಿಳೆಯರಿಗೆ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ ಮಹಿಳೆಯರಿಗೆ ವಿಟಮಿನ್ ಈ ಒಂದು ಕ್ಯಾಲ್ಸಿಯಂ ನಮ್ಮ ಬೋನಿಗೆ ಅಬ್ಸರ್ವ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ವಿಟಮಿನ್ D3 ಕೂಡ ಇಲ್ಲಿ ಬೇಕಾಗ್ತದೆ.
ಅದ ನಂತರ ಹೆಂಗಸರಿಗೆ ಏನಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಇರತ್ತೆ. ಇದು ಗಂಡಸರಲ್ಲಿ ಇರುತ್ತೆ, ಬಟ್ ಇರಲ್ಲ ಅಂತಲ್ಲ, ಇರತ್ತೆ. ಹೆಂಗಸರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಏನಾಗತ್ತೆ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆ ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರೆ 30 ವರ್ಷದನೆ ಮೆನೋಪಾಸ್ ಅನ್ನೋದು, ನಾವು ಮಹಿಳೆಯರು ಮೆನೋಪಾಸ್ ಸ್ಟೇಜ್ಗೆ ಬರ್ತೇವೆ. ಅಂದ್ರೆ ಪೀರಿಯಡ್ಸ್ ಸ್ಟಾಪ್ ಆಗುವ ನಾವು ಒಂದು ಸ್ಟೇಜ್ಗೆ ಬರುವುದರಿಂದ ಏನಾಗ್ತದೆ ಅಂದ್ರೆ ನಮಗೆ ಅಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ಕ್ಯಾಲ್ಸಿಯಂ ಅನ್ನೋದು ಉತ್ಪತ್ತಿ ಆಗುವುದು ಕಡಿಮೆ ಆಗತ್ತೆ ನಮ್ಮ ದೇಹದಲ್ಲಿ. ಅಬ್ಸರ್ವ್ ಮಾಡಲ್ಲ ಕ್ಯಾಲ್ಸಿಯಂ ಅನ್ನು, ಅಬ್ಸರ್ವ್ ಮಾಡಲ್ಲ. ಕ್ಯಾಲ್ಸಿಯಂ ಅನ್ನು ಅಬ್ಸರ್ವ್ ಮಾಡ್ಬೇಕು, ಈಸ್ಟ್ರೋಜನ್ ಹಾರ್ಮೋನ್ ಬೇಕು. ಇದು ಕಡಿಮೆ ಆಗ್ತಾ ಹೋಗುವುದರಿಂದ ಏನಾಗ್ತದೆ ಅಂದ್ರೆ ನಮಗೆ ಕ್ಯಾಲ್ಸಿಯಂನ ಕೊರತೆ ಉಂಟಾಗುವುದರಿಂದ ನಮಗೆ ಬೋನಿನ ಸಮಸ್ಯೆ, ಮಹಿಳೆಯರಿಗೆ ಬೋನಿನ ಸಮಸ್ಯೆ ಇಲ್ಲಿ ಪ್ರಾರಂಭವಾಗ್ತಾ ಹೋಗ್ತದೆ. ಇಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ 30ರಿಂದ 50 ಏಜಿನಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಮೇಂಟೈನ್ ಆಗ್ತಾ ಇದೆ ಕ್ಯಾಲ್ಸಿಯಂ, ಇಲ್ಲ ಅಂತಿಲ್ಲ, ಕ್ಯಾಲ್ಸಿಯಂ ಮೇಂಟೈನ್. ಆದ್ರೆ 50 ವರ್ಷದ ನಂತರ ಸಂಪೂರ್ಣ ಇಲ್ಲಿ ಡ್ರಾಪ್ ಆಗ್ತಾ ಹೋಗ್ತದೆ. ನಂತರ ಏನಾಗ್ತದೆ ಅಂದ್ರೆ ನಮಗೆ 50 ವರ್ಷದಿಂದ ಬೋನ್ ರಿಲೇಟೆಡ್, ಈ ಬೋನ್ ರಿಲೇಟೆಡ್ ಏನೆಲ್ಲ ಸಮಸ್ಯೆ ಇದೆ ಅದು ನಮಗೆ ಹೆಚ್ಚಾಗ್ತಾ ಹೋಗ್ತದೆ. ಗಂಡಸರಲ್ಲಿ ಕೂಡ ಆಗ್ತಾ ಇದೆ, ಆದ್ರೆ ಅಷ್ಟು ಇಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಅಷ್ಟೊಂದು ಅವರಿಗೆ ಕ್ಯಾಲ್ಸಿಯಂ ಸಮಸ್ಯೆ ಕಂಡು ಬರುವುದಿಲ್ಲ. ಯಾಕಂದ್ರೆ ಗಂಡಸರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಇರಲ್ಲ ಅಂತಲ್ಲ, ಇರತ್ತೆ, ಬಟ್ ಅದು ಮುಂಚಿನಿಂದಲೇ ಕಡಿಮೆ ಇರುವುದರಿಂದ ಅವರಿಗೆ ಅದು ಬೇಕಾಗಿರೋದ್ರಿಂದ ಏನಾಗತ್ತೆ ಅಂದ್ರೆ ಅವರಿಗೆ ಕ್ಯಾಲ್ಸಿಯಂ ಅನ್ನೋದು ಆಲ್ಮೋಸ್ಟ್ ಒಂದು ಲೆವೆಲ್ ಅಲ್ಲಿ ಇರ್ತದೆ. ಅದರಿಂದ ಅವರಿಗೆ ಯಾವುದೇ ರೀತಿಯ ಚೇಂಜಸ್ ಇಲ್ಲಿ ಗಂಡಸರಿಗೆ ಆಗಲ್ಲ. ಹೆಂಗಸರಲ್ಲಿ 30 ವರ್ಷದ ನಂತರ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಹೋಗ್ತದೆ ಅಂತ ನಾನು ಅವಾಗಲೇ ಹೇಳಿದೆ. ಬೋನ್ ರಿಲೇಟೆಡ್ ಸಮಸ್ಯೆ ಜಾಸ್ತಿ ಆಗ್ತದೆ. ಆದ್ದರಿಂದ ಏನ್ ಮಾಡ್ಬೇಕಂದ್ರೆ ಮಹಿಳೆಯರು 30 ವರ್ಷದ ನಂತರ ಕ್ಯಾಲ್ಸಿಯಂ ಅನ್ನು ನಾವು ತಗೊಳ್ಳಲೇಬೇಕು. ಯಾಕಂದ್ರೆ ಈ ಲೆವೆಲಿಂದ ನಾವು ದೇಹವನ್ನು ಕ್ಯಾಲ್ಸಿಯಂ ಈ ಒಂದು ಸಮಯದಲ್ಲಿ ಅಥವಾ ಈ ಒಂದು ಅವಧಿಯಲ್ಲಿ ನಾವು ಈ ಒಂದು ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ನಾವು ಕಾಪಾಡ್ತಾ ಹೋಗದಿದ್ರೆ ಏನಾಗ್ತದೆ ಅಂದ್ರೆ ಕಾಪಾಡ್ತಾ ಹೋಗದಿದ್ರೆ ಸಮಸ್ಯೆಗಳು ಪ್ರಾರಂಭವಾಗ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ನಮ್ಗೆ ಕ್ಯಾಲ್ಸಿಯಂ ನಮಗೆ ಉತ್ಪತ್ತಿ ಆಗ್ತಾ ಇಲ್ಲ, ಅಥವಾ ನಾವು ತಿನ್ನುವ ಆಹಾರದಲ್ಲಿ ನಮಗೆ ಸಿಗ್ತಾ ಇಲ್ಲ ಅಂದಾಗ ಕೂಡ ನಾವು ಸಪ್ಲಿಮೆಂಟ್ರಿಯನ್ನು ಕೊಡ್ಲೇಬೇಕಾಗ್ತದೆ. ಅಥವಾ ನಾವು ನಾವು ತಿನ್ನುವ ಫುಡ್ ಅಲ್ಲಿ ಚೇಂಜಸ್ ಮಾಡ್ತಾ ಹೋಗ್ಲೇಬೇಕಾಗ್ತದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಮಹಿಳೆಯರಿಗೆ. ಕಂಪಲ್ಸರಿಯಾಗಿ ನಾವು 30 ವರ್ಷದ ನಂತರ ನಾವು ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಕೊಡ್ತಾನೆ ಹೋಗ್ಬೇಕು. ಗಂಡಸರು ಅದನ್ನು ಯೂಸ್ ಮಾಡದಿದ್ರು ಕೂಡ ನಡೆಯುತ್ತೆ, ಯಾಕಂದ್ರೆ ಅವರಿಗೆ ಒಂದು ಲೆವೆಲ್ ಅಲ್ಲಿ ಕ್ಯಾಲ್ಸಿಯಂ ಇರತ್ತೆ. ಹೆಂಗಸರಿಗೆ ಏನಾಗ್ತದೆ ಅಂದ್ರೆ ತುಂಬಾ ಅಲ್ಲಿಂದಲೇ 30 ವರ್ಷದಿಂದ ಕಡಿಮೆ ಆಗುವುದರಿಂದ ನಾವು ಕಂಪಲ್ಸರಿಯಾಗಿ 30 ವರ್ಷದಿಂದ, ಹೆಚ್ಚಿನವರಿಗೆ ನಮಗೆ ಗೊತ್ತೇ ಇಲ್ಲ, ನಾವು ಕ್ಯಾಲ್ಸಿಯಂ ವರ್ಷಕ್ಕೊಮ್ಮೆ ಕೂಡ ತಕೊಳ್ಳೋದಿಲ್ಲ. ಹೌದಲ್ವಾ? ತಕೊಳ್ತೀವಾ? ಎಲ್ಲರೂ ತಕೊಳ್ತಿದ್ದೀರಾ? ಇದ್ರಲ್ಲಿ ಇದ್ದವ್ರು ಎಲ್ಲರೂ ತಕೊಳ್ತಿದ್ದೀರಾ? ನಾನ್ ತಗೊಳ್ತಿದ್ದೀನಿ ಗೀತಾ ಮೇಡಮ್. ಎಸ್ ಮ್ಯಾಮ್. ನಾನು ಸಹ ತಗೊಂತಾ ಇದ್ದೀನಿ ಗೀತಾ ಮೇಡಮ್. ಎಸ್, ಥ್ಯಾಂಕ್ ಯು. ಖಂಡಿತವಾಗ್ಲೂ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ತಗೊಳ್ಳೇಬೇಕು. ಹೆಚ್ಚಿನವರಿಗೆ ಇದರ ಮಾಹಿತಿ ಇಲ್ಲ, ತಗೊಳ್ಳಲ್ಲ ಅಂತ ಕೂತಿಲ್ಲ, ಬಟ್ ಅವರಿಗೆ ಗೊತ್ತಿಲ್ಲ 30 ವರ್ಷದ ನಂತರ ನಾವು, ಇವನ್ ನನಗೂ ಕೂಡ ಗೊತ್ತಿಲ್ಲ 30 ವರ್ಷದ ನಂತರ ನಾವು ಕಂಪಲ್ಸರಿಯಾಗಿ ಕ್ಯಾಲ್ಸಿಯಂ ತಗೊಳ್ಳೇಬೇಕಂತ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಡಾಕ್ಟರ್ ಹತ್ರ ಹೋಗುವಾಗ ಏನಾದ್ರೂ ಸಮಸ್ಯೆ ಉಂಟಾದಾಗ ಡಾಕ್ಟರ್ ಹತ್ರ ಹೋಗ ಅವರೊಂದು ಎಲ್ಲ ಟ್ಯಾಬ್ಲೆಟ್ ನ ಜೊತೆ ಕ್ಯಾಲ್ಸಿಯಂ ಕೂಡ ನಮಗೆ ಕೊಡುವಂಥದ್ದು. ಆಗ ಮಾತ್ರ ನಾವು ಕ್ಯಾಲ್ಸಿಯಂ ಅನ್ನು ಯೂಸ್ ಮಾಡ್ತೇವೆ. ಇಲ್ಲದ್ರೆ ನಮ್ಗೆ ಗೊತ್ತೇ ಇಲ್ಲ ನಾವು ಕ್ಯಾಲ್ಸಿಯಂ ತಗೊಳ್ಬೇಕಂತ ಗೊತ್ತೇ ಇಲ್ಲ. ನಮಗೆ ಬೋನ್ ರಿಲೇಟೆಡ್ ಸಮಸ್ಯೆ ಬರುವುದು ಕೂಡ ಕ್ಯಾಲ್ಸಿಯಂ ಇಂದ. ಪ್ರೋಟೀನ್ ಕಡಿಮೆ ಆದಾಗ, ಕ್ಯಾಲ್ಸಿಯಂ ಕಡಿಮೆ ಆದಾಗ ನಮ್ಮ ದೇಹಕ್ಕೆ ಬರುವಂತದ್ದು ಬೋನ್ ರಿಲೇಟೆಡ್ ಬರುವುದಂತ ನಮಗೆ ಗೊತ್ತೇ ಇಲ್ಲ. ಇದನ್ನು ನಾವು ಈಗ ಈ ಒಂದು ವೇಯಲ್ಲಿ ಇರುವುದರಿಂದ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ನಾವು ಹೆಲ್ತಿನ ಬಗ್ಗೆ ನಮ್ಮ ತುಂಬಾನೇ ಮಾಹಿತಿಯನ್ನು ಪಡ್ಕೊಳ್ತಿದ್ದೇವೆ. ಅದನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ತಿದ್ದೇವೆ. ನಾವು ಆರೋಗ್ಯವನ್ನು ಕೂಡ ಪಡ್ಕೊಳ್ತಿದ್ದೇವೆ. ಹೆಚ್ಚಿನವರಿಗೆ ಇಲ್ಲಿ ಆರೋಗ್ಯ ಸಿಕ್ಕಿರುವಂತದ್ದು ಕೂಡ ಪ್ರತಿಯೊಬ್ಬರಿಗೆ ಇಲ್ಲಿ ಅನುಭವ ಇರುವಂತದ್ದು. ಇಲ್ಲಿ ಗಂಡಸರಿಗೆ ಏನಾಗ್ತದೆ ಅಂದ್ರೆ ಅವರಿಗೆ ಕ್ಯಾಲ್ಸಿಯಂ ಪ್ರಮಾಣ 600 ಮಿಲಿಗ್ರಾಮ್ ಸಾಕಾಗ್ತದೆ. ಆದ್ರೆ ಮಹಿಳೆಯರಿಗೆ ಎಷ್ಟು ಬೇಕು? ಮಹಿಳೆಯರಿಗೆ ಅದರ ಡಬಲ್ ಬೇಕು, 1200 ಮಿಲಿಗ್ರಾಮ್ ಮಹಿಳೆಯರಿಗೆ ಕ್ಯಾಲ್ಸಿಯಂ ಅನ್ನೋದು ಬೇಕಾಗಿದೆ. ಹೆಚ್ಚು ಪ್ರಮಾಣದಲ್ಲಿ ಕೂಡ ನಾವು ಹೆಚ್ಚಿರುವುದರಿಂದ ನಾವು ಕ್ಯಾಲ್ಸಿಯಂ ಅನ್ನು ಸಪ್ಲಿಮೆಂಟರಿ ಮೂಲಕ ಅಥವಾ ಆಹಾರದ ಮೂಲಕ ಇಲ್ಲಿ ಕೊಡದೆ ಹೋದಾಗ ಏನಾಗತ್ತೆ ಅಂದ್ರೆ ನಮಗೆ ಕ್ಯಾಲ್ಸಿಯಂನ ಸಮಸ್ಯೆ ಉಂಟಾಗಿ ಬೋನ್ ರಿಲೇಟೆಡ್ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ.
ನಾವು ಕ್ಯಾಲ್ಸಿಯಂ ಹೇಗಿದೆ ಎಷ್ಟು ಸಮಯಕ್ಕೊಮ್ಮೆ ತಗೊಳ್ಳುತ್ತೆ, ವರ್ಷದಲ್ಲಿ 3 ತಿಂಗಳು ಕ್ಯಾಲ್ಸಿಯಂ ತಕೊಂಡು ಒಂದು ತಿಂಗಳು ಗ್ಯಾಪ್ ಬಿಟ್ಟು 1 ತಿಂಗಳು ಅದನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ನಾವು ಸಮಯಾವಕಾಶನ ಕೊಡ್ಬೇಕು. ವಾಪಸ್ ನಾವು 3 ತಿಂಗಳು ತಕೊಂಡು ವಾಪಸ್ 1 ತಿಂಗಳು ಅಬ್ಸರ್ವ್ ಮಾಡ್ಲಿಕ್ಕೆ ನಾವು ಅದಕ್ಕೆ ಸಮಯಾವಕಾಶನ ಕೊಟ್ಟು ವಾಪಸ್ ಒಟ್ಟಿಗೆ ವರ್ಷದಲ್ಲಿ 3 ಕೋರ್ಸ್ಗಳನ್ನು ಮಾಡ್ಬೇಕಾಗ್ತದೆ. ನಾವು ಲೇಡೀಸ್ ಕಂಪಲ್ಸರಿ 3 ಕೋರ್ಸ್ಗಳನ್ನು ಮಾಡ್ಲೇಬೇಕಾಗ್ತದೆ. ಪ್ರತಿ ತಿಂಗಳು ಕಂಟಿನ್ಯೂಸ್ ಆಗಿ 3 ತಿಂಗಳು ತಕೊಂಡು ಒಂದೊಂದು ತಿಂಗಳನ್ನು ನಾವು ಗ್ಯಾಪ್ಗೆ ಇಟ್ಟಾಗ ನಮಗೆ ವರ್ಷದಲ್ಲಿ 3 ಕೋರ್ಸ್ ಮಾಡ್ಲಿಕ್ಕೆ ಸಿಗತ್ತೆ. ನಾವು ಅದನ್ನು ಮಾಡ್ಲೇಬೇಕಾಗ್ತದೆ. ಬೋನ್ ಮತ್ತೆ ಜಾಯಿಂಟ್ ಹೆಲ್ತ್ ನೋಡ್ತಾ ಬಂದ್ರೆ ಬೋನ್ ಸಮಸ್ಯೆಯನ್ನು ನೋಡ್ತಾ, ಹಾಗಾದ್ರೆ ನಮ್ಮ ಬೋನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಯಾವ ಯಾವ ರೀತಿ ಬರ್ತದೆ? ಬೋನಿಗೆ ಸಮಸ್ಯೆ, ಕ್ಯಾಲ್ಸಿಯಂ ಕಡಿಮೆ ಆದ ಕೂಡಲೇ, ಕ್ಯಾಲ್ಸಿಯಂ ಪ್ರೋಟೀನ್ ಮಿನರಲ್ಸ್ ಕಡಿಮೆ ಆದ ಕೂಡಲೇ ನಮ್ಮ ಬೋನಿಗೆ ಯಾವ ರೀತಿಯ ಸಮಸ್ಯೆಗಳೆಲ್ಲ ಕಂಡು ಬರ್ತದೆ? ಎಷ್ಟು ವಿಧದಲ್ಲಿ ನೋಡಿ. ನಾರ್ಮಲ್ ಬೋನ್ ಅನ್ನೋದು ನಮ್ದು ಈ ರೀತಿ ಇರ್ತದೆ. ಇಲ್ಲಿ ನೋಡ್ಬೋದು ನಿಮ್ಗೆ ಯಾವ ರೀತಿ ಇದೆ. ಇದು ನಾರ್ಮಲ್ ಬೋನ್. ನಮ್ಮ ಬೋನ್ ಅನ್ನೋದು ಈ ರೀತಿ ಇರ್ಬೋದು. ನಿಮಗೆ ಗೊತ್ತಿರ್ಬೋದು, ನಾವೇನಾದ್ರೂ ಚಿಕನ್ ಅದು ಇದಂತ ಕಟ್ ಮಾಡುವಾಗ ಇಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಸಣ್ಣ ಸಣ್ಣ ಹೋಲ್ಸ್ಗಳು ಇರುತ್ತೆ ಆ ಬೋನಿನೊಳಗೆ, ನಾವು ನೋಡಿರ್ತೇವೆ. ಅದು ಆ ಹೋಲ್ಸಿನ ನಡುವಲ್ಲಿ ಇರುವಂತದ್ದು ಮಿನರಲ್ಸ್. ಇಲ್ಲಿ ನೋಡ್ಬೋದು ಆ ಹೋಲ್ಸಿನ ನಡುವಲ್ಲಿ ಏನು ಇದೆ ಒಂದು ಬ್ರೌನ್ ಕಲರ್, ಅದು ಮಿನರಲ್ಸ್. ನಿಮಗೆ ಕಾಣ್ಬೋದು ಇಲ್ಲಿ, ಅದು ಮಿನರಲ್ಸ್. ಅದು ಕೂಡ ನಮ್ಮ ದೇಹದಲ್ಲಿ ಮಿನರಲ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು ಕಡಿಮೆ ಆಗ್ಲಿಕ್ಕೆ ಬಿಡ್ಲೇಬಾರದು. ಕಡಿಮೆ ಆದ್ರೆ ಏನಾಗ್ತದೆ? ಬೋನಿಗೆ ಕ್ಯಾಲ್ಸಿಯಂ, ಮಿನರಲ್ಸ್, ಪ್ರೋಟೀನ್ ಎಲ್ಲ ಕಡಿಮೆ ಆದ್ರೆ ಏನಾಗತ್ತೆ ಅಂದ್ರೆ ಮೂಳೆಗಳಲ್ಲಿ 2 ವಿಧದ ಸಮಸ್ಯೆ ಬರ್ತದೆ. ಈ 3 ಅಂಶ ಕಡಿಮೆ ಆದ ಕೂಡ್ಲೆ ಏನಾಗತ್ತೆ ಅಂದ್ರೆ ಒಂದು ಆಸ್ಟಿಯೋಪೀನಿಯಾ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೇಜ್ ಆಸ್ಟಿಯೋಪೊರೋಸಿಸ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಗೆ ಸ್ಕ್ರೀನ್ ಅಲ್ಲಿ ಹೆಲ್ತ್ ಬೋನ್ ಯಾವ ರೀತಿ ಇದೆ ಅಂತ. ಹತ್ತಿರ ಇದೆ ಹೋಲ್ಸ್ ಅಲ್ವಾ? ಆ ನಂತರ ಏನಾಗ್ತದೆ, ಓಸ್ಟಿಯೋಪೀನಿಯಾಗೆ ಬರುವಾಗ ಜಸ್ಟ್ ಗ್ಯಾಪ್ ಆಗ್ತದೆ, ಸ್ವಲ್ಪ ಗ್ಯಾಪ್ ಆಗ್ತದೆ ಅದ್ರ ನಡುವಲ್ಲಿ. ಆ ನಂತರ ಏನಾಗ್ತದೆ ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ತೇವೆ, ಫಸ್ಟ್ ಬರುವಂತದ್ದೇ ನಮಗೆ ಓಸ್ಟಿಯೋಪೀನಿಯಾ, ಅದ್ರಲ್ಲಿ ಜಸ್ಟ್ ಗ್ಯಾಪ್ ಆಗ್ತದೆ. ನೆಕ್ಸ್ಟ್ ಸ್ಟೇಜ್ ಏನ್ ಬರುತ್ತೆ ಅಂದ್ರೆ ಅದನ್ನು ನಾವು ಅಲ್ಲಿ ಮೇಂಟೈನ್ ಮಾಡದಿದ್ರೆ ಅಥವಾ ನಾವು ಅದನ್ನು ಆರೋಗ್ಯದಿಂದ ಕಾಪಾಡಿಕೊಳ್ಳದಿದ್ರೆ ಏನಾಗ್ತದೆ ಅಂದ್ರೆ ಓಸ್ಟಿಯೋಪೊರೋಸಿಸ್ ಅಂತ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತದೆ. ಅದ್ ನಿಮಗೆ ಇಲ್ಲಿ ನೋಡ್ಬೋದು ನೋಡಿ. ನಾರ್ಮಲ್ ಬೋನ್ ಮತ್ತೆ ಓಸ್ಟಿಯೋಪೀನಿಯಾಕ್ಕೆ ಹೋದಾಗ ಎಷ್ಟು ಗ್ಯಾಪ್ ಆಗ್ತದೆ? ನಾರ್ಮಲ್ ಬೋನ್ ಅಲ್ಲಿ ಎಷ್ಟು ಗ್ಯಾಪ್ ಇರುತ್ತೆ, ಆ ನಂತರ ಎಷ್ಟು ಸಣ್ಣ ಹೋಲ್ಸ್ ಇರುತ್ತೆ. ನಂತರ ಓಸ್ಟಿಯೋಪೀನಿಯಾಕ್ಕೆ ಹೋದಾಗ ಅದು ಆ ರಂಧ್ರ ಅನ್ನೋದು, ಹೋಲ್ಸ್ ಅನ್ನೋದು ಎಷ್ಟು ದೊಡ್ಡದಾಗ್ತದೆ ಅಂತ ಗೊತ್ತಾಗ್ತದೆ. ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಚೆನ್ನಾಗಿ ಗೊತ್ತಾಗ್ತದೆ. ಇದು ನಿಮಗೆ ನಾರ್ಮಲ್ ಬೋನ್ ಯಾವ ರೀತಿ ಇದ್ರೆ ಆನಂತರ ಅದು ಓಸ್ಟಿಯೋಪೀನಿಯಾ ದಾಟಿ ಓಸ್ಟಿಯೋಪೊರೋಸಿಸ್ಗೆ ಬರುವಾಗ ಯಾವ ರೀತಿಯಲ್ಲಿ ಬೋನ್ ಈ ರೀತಿ ಆಗತ್ತೆ ನೋಡಿ. ಇಲ್ಲಿ ಗ್ಯಾಪ್ ಅನ್ನೋದೇ ಇಲ್ಲ, ಹೋಲ್ಸ್ ಅನ್ನೋದು ದೊಡ್ಡದಾಗ್ತಾ ಹೋಗ್ತದೆ. ಇಲ್ಲಿ ನೀವು ಕೇಳ್ಬೋದು, ಓಸ್ಟಿಯೋಪೀನಿಯಾದಿಂದ ಬೋನ್ ಅನ್ನು ನಾವು ನಾರ್ಮಲ್ಗೆ ತರ್ಬೋದಾ ಅಂತ ಒಂದು ಕ್ವಶನ್ ಇರ್ಬೋದು. ಖಂಡಿತವಾಗ್ಲೂ ನಾವು ತರ್ಬೋದು. ಓಸ್ಟಿಯೋಪೀನಿಯಾದಿಂದ ನಾವು ನಾರ್ಮಲಿಗೆ ತರ್ಬೋದು. ಓಸ್ಟಿಯೋ ಅಂದ್ರೆ ಏನಂದ್ರೆ ಬೋನ್ಸ್ ಅಷ್ಟೇ. ಓಸ್ಟಿಯೋ ಅಂದ್ರೆ ಬೋನು, ಪೊರೋಸಿಸ್ ಅಂದ್ರೆ ಹೋಲ್ಸ್. ಓಸ್ಟಿಯೋಪೊರೋಸಿಸ್ ಅಂತ ಹೇಳ್ತಾರೆ. ಮಿನರಲ್ಸ್ ಅಂದ್ರೆ ನಮ್ಮ ಮೂಳೆಯಲ್ಲಿ ಕ್ಯಾಲ್ಸಿಯಂ, ನಾನು ಆವಾಗಲೇ ಹೇಳಿದೆ, ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ, ಜಿಂಕ್ ಇದೆ, ಫಾಸ್ಫರಸ್ ಇವೆಲ್ಲ ಇದೆ ಅಲ್ವಾ, ಇದನ್ನು ನಾವು ಮಿನರಲ್ಸ್ ಅಂತ ಹೇಳ್ತೇವೆ. ಇಲ್ಲಿ ಮಿನರಲ್ಸ್ ಕಡಿಮೆ ಆದ ಕೂಡಲೇ ಏನಾಗತ್ತೆ ಅಂದ್ರೆ ಹೋಲ್ಸ್ ದೊಡ್ಡದಾಗ್ತಾ ಹೋಗ್ತದೆ. ಈಗ ನೀವು ಸ್ಪಾಂಜ್ ಅನ್ನು ನೋಡಿರ್ಬೋದು ಅಲ್ವಾ, ಎಲ್ಲರೂ ನೋಡಿದ್ದೀರಿ. ಸ್ಪಾಂಜ್ ಅನ್ನು ನಾವು ಹೆಚ್ಚು ಯೂಸ್ ಮಾಡಿದ್ರೆ ಸ್ಪಾಂಜಿನ ನಡುವಲ್ಲಿ ನೀವು ಹೋಲ್ಸ್, ರಂಧ್ರವನ್ನು ನೋಡಿರ್ಬೋದು. ಅದನ್ನು ನಾವು ಹೆಚ್ಚು ಯೂಸ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅದು ಅದರಲ್ಲಿ ರಂಧ್ರ ದೊಡ್ಡದಾಗ್ತಾ ಹೋಗ್ತದೆ. ಹಾಗೇನೆ ಅದು ಹಾಳಾಗತ್ತೆ. ರಂಧ್ರ ದೊಡ್ಡದಾಗುವುದು ಮಾತ್ರ ಅಲ್ಲ, ಆ ಸ್ಪಾಂಜ್ ಅನ್ನೋದು ಹಾಳಾಗ್ತದೆ. ಅದೇ ರೀತಿ ನಮ್ಮಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಈ ಮಿನರಲ್ಸ್ಗಳು ಕಡಿಮೆ ಆಗ್ತಾ ಹೋದಾಗ ಏನಾಗ್ತದೆ ಅಂದ್ರೆ ಹೋಲ್ಸ್ಗಳು ದೊಡ್ಡದಾಗ್ತಾ ಹೋಗ್ತದೆ. ಇದನ್ನು ನಾವು ಓಸ್ಟಿಯೋಪೊರೋಸಿಸ್ ಅಂತ ಕರಿತೇವೆ.
ಓಸ್ಟಿಯೋಪೀನಿಯರ್ ಅಲ್ಲಿ ಅಥವಾ ಓಸ್ಟಿಯೋಪೊರೋಸಿಸ್ ಅಲ್ಲಿ ಇಲ್ಲಿಂದ ನಾವು ನಾರ್ಮಲಿಗೆ ಖಂಡಿತವಾಗ್ಲೂ ಬರ್ಬೋದು. ಬಟ್ ನಮಗೆ ಗೊತ್ತಿರಬೇಕು ನಮ್ಮ ಬೋನ್ ಯಾವ ಸ್ಟೇಜ್ ಅಲ್ಲಿ ಇದೆ, ಅಥವಾ ನಮಗೆ ಈ ಸಮಸ್ಯೆ ಬೋನ್ ರಿಲೇಟೆಡ್ ಸಮಸ್ಯೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ, ಎಷ್ಟು ಸಮಯ ಆಗಿದೆ ಅಂತ ನಾವು ಅದನ್ನು ಮೊದಲು ತಿಳ್ಕೊಳ್ಬೇಕಾಗ. ಅಂದ್ರೆ 30 ವರ್ಷ 40 ವರ್ಷ ಆದ್ಮೇಲೆ ಈ ಸ್ಟೇಜಿಗೆ ನಾವು ಬಂದಿರ್ತೇವೆ ಕೆಲವೊಮ್ಮೆ. ಆಗ ನಾವೇನ್ ಮಾಡ್ಬೇಕು, ಪ್ರತಿ 3 ವರ್ಷದ 3 ತಿಂಗಳು 3 ಕೋರ್ಸ್ ಅನ್ನು ನಾವು ಮಾಡ್ಬೇಕು. ಹಾಗಾದ್ರೆ 1 ವರ್ಷ ಅಥವಾ 3 ತಿಂಗಳು ತಗೊಂಡ್ರೆ ಇದರಲ್ಲಿ ಕಡಿಮೆ ಆಗತ್ತಾ ಅಂತ ಇರ್ಬೋದು. ನಿಮಗೆ ಅದು ಒಂದು ಕ್ವಶನ್ ಇರ್ಬೋದು. ನಮಗೆ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ ಅಂತ ಗೊತ್ತಿರುವುದಿಲ್ಲ ಬೋನ್ ಅನ್ನೋದು. ಈಗ ಓಸ್ಟಿಯೋಪೀನಿಯಾದಲ್ಲಿದ್ರೆ ಆರಾಮವಾಗಿ ನಿಮಗೆ ನಾರ್ಮಲ್ಗೆ ಹೋಗತ್ತೆ. ಅದು 3 ತಿಂಗಳು ಕ್ಯಾಲ್ಸಿಯಂ ಮಿನರಲ್ಸ್ ತಗೊಂಡ್ರೆ ಅಂತ ಅಲ್ಲ, ಅಥವಾ 6 ತಿಂಗಳು ತಗೊಂಡ್ರಲ್ಲ, ಅವರವರ ದೇಹಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತದೆ ಅಂತ ತಿಳ್ಕೊಳ್ಬೇಕು. ಈಗ ನನಗೆ 6 ತಿಂಗಳು ತಗೊಂಡ್ರೆ ಅದು ನಾರ್ಮಲ್ಗೆ ಬಂದ್ರೆ, ಓಸ್ಟಿಯೋಪೀನಿಯಾದಲ್ಲಿದ್ದ ಬೋನು ನಾರ್ಮಲ್ಗೆ ಬಂದ್ರೆ ಇನ್ನೊಬ್ರಿಗೆ ಅದೇ ರೀತಿ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಅವರ ದೇಹಕ್ಕೆ ಮತ್ತೆ ನನ್ನ ದೇಹಕ್ಕೆ ವ್ಯತ್ಯಾಸ ಇರತ್ತೆ. ಅಬ್ಸರ್ವ್ ಮಾಡೋದ್ರಲ್ಲಿ ಒಂದು ಕ್ಯಾಲ್ಸಿಯಂ ಹೀರ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇರ್ಬೋದು, ತುಂಬಾನೇ ವ್ಯತ್ಯಾಸ ಬರುತ್ತೆ. ಆದ್ರಿಂದ ನನಗೆ 6 ತಿಂಗಳಲ್ಲಿ ಅದು ನಾರ್ಮಲ್ಗೆ ಬಂದಿದ್ರೆ ಇನ್ನೊಬ್ರಿಗೆ 6 ತಿಂಗಳಲ್ಲೇ ಬರುತ್ತೆ ಅಂತ ಹೇಳಕ್ ಆಗಲ್ಲ. 3 ತಿಂಗಳಲ್ಲೂ ಬರ್ಬೋದು, ಅಥವಾ 1 ವರ್ಷದಲ್ಲೂ ಕೂಡ ಬರ್ಬೋದು. ಯಾಕಂದ್ರೆ ನಮಗೆ ಅವರ ದೇಹದ ಸ್ಥಿತಿ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಿರೋದಿಲ್ಲ. ಆ ಬೋನ್ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಓಸ್ಟಿಯೋಪೊರೋಸಿಸ್ ಹೆಚ್ಚಾಗಿ ಯಾರಲ್ಲಿ ಕಾಣಸಿಗತ್ತೆ? ಹೆಚ್ಚು ನಾನು ಅವಾಗ್ಲೇ ಹೇಳಿದೆ, ಬೋನ್ ರಿಲೇಟೆಡ್ ಮಹಿಳೆಯರಿಗೆ ಹೆಚ್ಚಾಗಿ ಬರತ್ತೆ ಅಂತ. ಯಾಕಂದ್ರೆ ನಾವು 30 ಇಯರ್ಸ್ ನಂತರ ಮೆನೋಪೌಸ್ ಸ್ಟೇಜ್ಗೆ ಬರುವುದರಿಂದ ಏನಾಗ್ತದೆ ಅಂದ್ರೆ, ನಂತರ ಕ್ಯಾಲ್ಸಿಯಂ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾ ಹೋಗುವುದರಿಂದ ನಮಗೆ ಮಹಿಳೆಯರಿಗೆ ಹೆಚ್ಚಾಗಿ ಬೋನ್ ರಿಲೇಟೆಡ್ ಸಮಸ್ಯೆ ಜಾಸ್ತಿ ಆಗ್ತದೆ. ಇಲ್ಲಿ ನೋಡ್ಬೋದು, ಪ್ರತಿ 1,000 ಮಹಿಳೆಯರಲ್ಲಿ 500 ಮಹಿಳೆಯರು ಈ ಒಂದು ಬೋನ್ ರಿಲೇಟೆಡ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ದಾರೆ, ತೊಂದರೆಗೊಳಗಾಗಿದ್ದಾರೆ, ತುಂಬಾನೇ ಇದರಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಏನ್ ಮಾಡ್ಬೇಕು, ನಾವು ಕಂಪಲ್ಸರಿಯಾಗಿ ಕ್ಯಾಲ್ಸಿಯಂ ಮಿನರಲ್ಸ್ ಅನ್ನು ನಾವು ತೆಕ್ಕೊಳ್ಳೇಬೇಕು. ಅದರ ಜೊತೆಗೆ ಪ್ರೋಟೀನ್ ಅನ್ನು ನಾವು ತೆಕ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ಕೆಲವೊಂದು ಆಪ್ಷನ್, ಈಗ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋದು ನಮ್ಮನ್ನ ಏನ್ ಮಾಡ್ಬೋದು, ತಗೊಂಡ್ ಆದ್ರೆ ಕೆಲವರಿಗೆ ಏನಂದ್ರೆ ಒಂದು ಮೆಡಿಕಲ್ ಟ್ರೀಟ್ಮೆಂಟಿನಿಂದ ಈ ಸಮಸ್ಯೆ ಉಂಟಾಗಿರ್ತದೆ, ಅಥವಾ ಹೆರಿಡಿಟಿ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಅದು ಕಂಟಿನ್ಯೂ ಆಗಿರ್ತದೆ, ಅಥವಾ ಏಜ್ ಸಮಸ್ಯೆ, ಕೆಲವರಿಗೆ ಏಜ್ ಆದಾಗ ಬೋನ್ ರಿಲೇಟೆಡ್ ಸಮಸ್ಯೆ ಕಂಡು ಬರ್ತದೆ. ಒಬ್ಬನಿಗೆ ಫ್ರಾಕ್ಚರ್ ಆಗಿದ್ರೆ, ಈಗ ಏನಾದ್ರೂ ಬೇರೆ ಬೇರೆ ಆಕ್ಸಿಡೆಂಟ್ ಆಗಿ ಯಾವ್ದರಿಂದ ಆದ್ರೂ, ಅಥವಾ ಬಿದ್ದು ಏನಾದ್ರೂ ಈ ತರ ಏನಾದ್ರೂ ನಮ್ಗೆ ಬೋನಿಗೆ ಫ್ರಾಕ್ಚರ್ ಆಗಿದ್ರೆ, ಅಥವಾ ಓಸ್ಟಿಯೋಪೊರೋಸಿಸ್ ಆಗಿ ಬೋನು ಓಸ್ಟಿಯೋಪೀನಿಯಾದಿಂದ ಓಸ್ಟಿಯೋಪೊರೋಸಿಸ್ಗೆ ಬಂದು ಡ್ಯಾಮೇಜ್ ಆಗಿದ್ರೆ, ಇದರಿಂದ ಮಿನರಲ್ಸ್ ಮತ್ತೆ ಕ್ಯಾಲ್ಸಿಯಂ ತುಂಬಾನೇ ಲಾಸ್ ಆಗಿರ್ತದೆ. ಇದನ್ನೆಲ್ಲ ಕೆಲವೊಮ್ಮೆ ನಮ್ಗೆ ತುಂಬಾ ಸಮಯ ಬೇಕಾಗ್ತದೆ. ಏಜಿನವರಿಗೆ ಸರಿ ಮಾಡಕ್ಕಾಗತ್ತೆ ಅಂತ ಹೇಳಾಗಲ್ಲ. ಯಾಕಂದ್ರೆ ಕೆಲವೊಂದು ಏಜ್ ಸಮಸ್ಯೆ ಬಂದಾಗ, ಏಜ್ ಆದಾಗ ಕೆಲವೊಂದು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗಿರ್ತದೆ ನಮ್ಮ ದೇಹಕ್ಕೆ. ಈಗ ಬೋನ್ ಸಮಸ್ಯೆ ಅಂತೂ ಬಂದೇ ಬರುತ್ತೆ. ಅದ್ರ ಜೊತೆಗೆ ಈಗ ಸ್ಕಿನ್ ಲೂಸ್ನೆಸ್ ಆಗುವುದು, ಟೈಟ್ನೆಸ್ ಇಲ್ಲದೆ ಲೂಸ್ನೆಸ್ ಆಗುವುದು, ಇದನ್ನೆಲ್ಲ ನಮಗೆ ಸರಿ ಮಾಡಕ ಆಗಲ್ಲ. ಬಟ್ ಅವರಿಗೆ ನಾವು ಕ್ಯಾಲ್ಸಿಯಂ ಅನ್ನು ಕೊಡ್ಬೋದು, ಕೊಡಬಾರ್ದಂತಲ್ಲ, ಖಂಡಿತವಾಗ್ಲು ಕ್ಯಾಲ್ಸಿಯಂ ಅನ್ನು ಕೊಟ್ಟು ಒಂದು 10% 20% ರಿಕವರಿ ಮಾಡ್ಕೊಳ್ಬೋದು. ಅವರವರ ದೇಹಕ್ಕೆ ಸಂಬಂಧಪಟ್ಟದ್ದು, ಅವರ ದೇಹ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡತ್ತೆ ಅದೇ ರೀತಿ ಅದನ್ನು ಗುಣಪಡಿಸ್ಬೋದು. ಕೆಲವರು ಕೇಳ್ತಾರೆ, ನಾವು ಆವಾಗಲೇ ಲೈಫ್ ಲಾಂಗ್ ನಾವು ಕ್ಯಾಲ್ಸಿಯಂ ತಗೊಳ್ಳೇಬೇಕಾಗಾದ್ರೆ ಅಂತ ಇರ್ತದೆ, ಅಥವಾ ನಾರ್ಮಲ್ಗೆ ಬಂದ ಕೂಡಲೇ ನಾವು ಸ್ಟಾಪ್ ಮಾಡ್ಬೋದಾ ಅಂತ ಕ್ವಶನ್ ಇರುತ್ತೆ. ನಂದು ನಾರ್ಮಲ್ಗೆ ಬಂತು ಬೋನು, ಇನ್ನು ನಾವು ಸ್ಟಾಪ್ ಮಾಡ್ಬೋದಾ ಅಂತ ಕೇಳ್ಬೋದು. ಹಾಗಂತ ನಾವು ಕಳ್ಕೊಂಡ ಏಜ್ ಅನ್ನು, ಈಗ ಏಜ್ ಆದ್ರೆ ಅದನ್ನು ನಮಗೆ ನಾರ್ಮಲ್ಗೆ ವಾಪಸ್ ಯಂಗ್ಸ್ಟರ್ಗೆ ತರಕ್ಕಾಗಲ್ಲ. 60 ವರ್ಷದವ್ರು ನಮಗೆ 30 ವರ್ಷಕ್ಕೆ
ತರಕ್ಕಾಗಲ್ಲ. ಹಾಗೆ ಏನ್ ಮಾಡ್ಬೇಕಾಗಂದ್ರೆ ನಾವು ಕ್ಯಾಲ್ಸಿಯಂ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾದ್ರೆ ನಮ್ಮ ಲೈಫ್ ಲಾಂಗ್ ನಾವು ಕಂಟಿನ್ಯೂ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನಮ್ಗೆ ಕೆಲವೊಂದು ಈಗ ಕ್ಯಾಲ್ಸಿಯಂ ನಾನು ಕೇಳಿದೆ ವರ್ಷವಿಡೀ ನಾವು ಕ್ಯಾಲ್ಸಿಯಂ ತಕೊಳ್ಬೇಕಾ? ತೆಕ್ಕೊಳ್ಳೇಬೇಕಂತ 100% ಇಲ್ಲ. ಬಟ್ ಅದಕ್ಕೆ ಪೂರಕವಾದ ಬೇರೆ ವೇಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಏನೆಲ್ಲ ಅಂದ್ರೆ ಈ ಕೆಲವೊಂದು ಫ್ಯಾಕ್ಟರ್ಸ್ ಇರ್ತದೆ. ತೂಕ ಹೆಚ್ಚಿರ್ತದೆ ನಮ್ಮ ದೇಹದಲ್ಲಿ. ನಾವು ಕ್ಯಾಲ್ಸಿಯಂ ಸ್ಟಾಪ್ ಮಾಡ್ತೇವೆ ಅಂದ್ರೆ ನಾವು ಆ ತೂಕವನ್ನು ಕಡಿಮೆ ಮಾಡಿಕೊಂಡು ಕ್ಯಾಲ್ಸಿಯಂ ಅನ್ನು ಬೇಕಾದ್ರೆ ಸ್ಟಾಪ್ ಮಾಡ್ಕೊಳ್ಬೋದು. ಬಟ್ ಲೇಡೀಸ್ ಅಲ್ಲ, ಜೆಂಟ್ಸ್ ಎಲ್ಲ ಮಾಡ್ಕೊಳ್ಬೋದು. ಲೇಡೀಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಕ್ಯಾಲ್ಸಿಯಂ. ಅದರಿಂದ ಮಾಡೋದು ಸರಿಯಲ್ಲ ಅಂತ ಕಾಣುತ್ತೆ. ಅದರಿಂದ ತೂಕ ಹೆಚ್ಚು ಇದ್ರೆ ನಾವು ಅದನ್ನು ಕಡಿಮೆ ಮಾಡ್ಕೊಳ್ಬೋದು, ಮೇಂಟೈನ್ ಮಾಡ್ಕೊಳ್ಬೋದು. ಈಗ ಸ್ಮೋಕ್ ಮಾಡ್ತಿದ್ರೆ ಅಥವಾ ಡ್ರಿಂಕ್ಸ್ ಮಾಡ್ತಿದ್ರೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಕ್ಯಾಲ್ಸಿಯಂ ವಿಟಮಿನ್ ನಾನು ತಗೊಳ್ತಾ ಇಲ್ಲ, ಅದನ್ನು ನಾನು ತೆಕ್ಕೊಳ್ಬೋದು. ತೆಕ್ಕೊಂಡು ಅದನ್ನು ನಾನು ಕಂಟಿನ್ಯೂ ಮಾಡ್ಬೋದು. ಅದ್ರ ಜೊತೆಗೆ ಯಾವುದೇ ರೀತಿಯ ನಾನು ವ್ಯಾಯಾಮ ಮಾಡ್ತಾ ಇಲ್ಲ ಅಂದ್ರೆ ಅಷ್ಟರವರೆಗೆ ನಾನು ನನಗೆ ಬೋನ್ನ ಸಮಸ್ಯೆ ಬಂದ ತನಕ ನಾನು ಯಾವುದೇ ರೀತಿಯ ವ್ಯಾಯಾಮ ಮಾಡ್ತಾ ಇಲ್ಲ ಅಂದ್ರೆ ವ್ಯಾಯಾಮವನ್ನು ನಾನು ಅವತ್ತಿನಿಂದ ಪ್ರಾರಂಭ ಮಾಡ್ಬೋದು. ಇದೆಲ್ಲವನ್ನು ಮಾಡಿಕೊಂಡಾಗ ನಾವು ಕ್ಯಾಲ್ಸಿಯಂ ಅನ್ನು ಸ್ಟಾಪ್ ಮಾಡಿಕೊಳ್ಬೋದು. ಬಟ್ ಮಾಡುದಾದ್ರೆ ಮಾತ್ರ ನಾವು ಮಾಡ್ಕೊಳ್ಬೋದು. ಯಾಕಂದ್ರೆ ಇಲ್ಲದಿದ್ರೆ ನಿಮ್ಮ ಬೋನು ಕ್ಯಾಲ್ಸಿಯಂ ತೆಕೊಂಡು ನಾರ್ಮಲ್ಗೆ ಬಂದಿದ್ರು ಅದು ವಾಪಸ್ ನಿಮಗೆ ಓಸ್ಟಿಯೋಪೀನಿಯಕ್ಕೂ ಹೋಗ್ಬೋದು ಅಥವಾ ಓಸ್ಟಿಯೋಪೋರೋಸಿಸ್ಗೂ ಕೂಡ ಹೋಗುವ ಚಾನ್ಸಸ್ ತುಂಬಾನೇ ಇರತ್ತೆ. ಕಂಟ್ರೋಲ್ ಮಾಡೋದಾದ್ರೆ ಮಾತ್ರ ನಾವು ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡೋದಾದ್ರೆ ಮಾತ್ರ ನಾವು ಕ್ಯಾಲ್ಸಿಯಂ ಅನ್ನು ಸ್ಟಾಪ್ ಮಾಡಿಕೊಳ್ಬೋದು. ಮತ್ತೆ ಏನು ಚೇಂಜಸ್ ಮಾಡ್ಬೋದು? ನಮಗೆ ವ್ಯಾಯಾಮ ಮಾಡ್ಕೊಳ್ಳೋದರ ಜೊತೆಗೆ, ತೂಕ ಕಡಿಮೆ ಮಾಡಿಕೊಳ್ಳೋದರ ಜೊತೆಗೆ ಕ್ಯಾಲ್ಸಿಯಂ ತೆಕೊಳ್ತಾ ಇಲ್ಲದಿದ್ರೆ ಕ್ಯಾಲ್ಸಿಯಂ ತೆಕೊಳ್ಬಹುದು. ವ್ಯಾಯಾಮ ಎಲ್ಲ ಮಾಡಿದ ನಂತರ ಏನ್ ಮಾಡ್ಬೇಕು? ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಅನ್ನು ನಾವು ಬದಲಾವಣೆ ಮಾಡಿಕೊಳ್ಳೇಬೇಕಾಗ್ತದೆ. ಫುಡ್ ಅಲ್ಲಿ ಲೈಫ್ ಸ್ಟೈಲ್ ಅಂದ ಕೂಡಲೇ ಫಸ್ಟ್ ಬರುವಂತದ್ದೇ ಫುಡ್. ಈಗ ಅದಕ್ಕೆ ಪೂರಕವಾದಂತ ಕ್ಯಾಲ್ಸಿಯಂಗೆ ಪೂರಕವಾದಂತಹ ನಾವು ಆಹಾರವನ್ನು ಸೇವಿಸಲಿಕ್ಕೆ ಪ್ರಾರಂಭ ಮಾಡ್ಬೇಕಾಗ್ತದೆ. ಯಾವ್ದ್ರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ನಾವು ತಿನ್ನುವ ಆಹಾರದಲ್ಲಿ? ಒಂದು ರಾಗಿ, ಫಸ್ಟ್ ನಂಬರ್ 1 ಬರುವಂತದ್ದು ರಾಗಿ. ನಾವು ರಾಗಿ ಐಟಮ್ ಫುಡ್ ಅನ್ನು ಜಾಸ್ತಿ ತೆಕೊಳ್ಳುವುದರಿಂದ ಏನ್ ಮಾಡ್ಬೋದು? ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ನಾವು ಹೆಚ್ಚು ಮಾಡಿಕೊಳ್ಬೋದು. ಅದೇ ರೀತಿ ಎಳ್ಳು ಆಗಿರ್ಬೋದು, ಹಾಲು ಆಗಿರ್ಬೋದು, ಇಂತಹ ಯಾವುದು ಹೆಚ್ಚು ಕ್ಯಾಲ್ಸಿಯಂ ಅಂಶ ಇದೆ ಅಂತಹ ಫುಡ್ ಅನ್ನು ನಾವು ತೆಕೊಳ್ಳುವುದರಿಂದ ಏನ್ ಮಾಡ್ಬೋದು? ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶವನ್ನು ನಾವು ಹೆಚ್ಚು ಮಾಡ್ಕೊಂಡಾಗ ನಾವಿಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟರಿ ಆಗಿ ತಗೊಳ್ಳೋದನ್ನು ಕಡಿಮೆ ಮಾಡಿಕೊಳ್ಬೋದು. ಅಂದ್ರೆ ನಾವು ಫುಡ್ ಅಲ್ಲಿ ಸಿಗತ್ತೆ, ಎಕ್ಸರ್ಸೈಸ್ ಮಾಡ್ತೇವೆ, ಅದ್ರ ನಮ್ಮ ಒಂದ್ ವೇಳೆ ಓವರ್ ವೆಯ್ಟ್ ಇದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ತೇವೆ. ಇದರಿಂದ ಏನಾಗತ್ತೆ? ನಮ್ಮ ಬೋನಿಗೆ ತುಂಬಾನೇ ಹೆಲ್ತ್ ಸಿಗತ್ತೆ, ಬೆನಿಫಿಟ್ ಸಿಗತ್ತೆ ನಮ್ಮ ದೇಹಕ್ಕೆ. ಆವಾಗ ಏನಾಗತ್ತೆ? ನಮ್ಮ ಬೋನ್ ನಾರ್ಮಲ್ ಅಲ್ಲಿ ಇರತ್ತೆ, ಹೆಲ್ದಿ ಆಗಿರ್ತದೆ. ವ್ಯಾಯಾಮ ಅವಾಗಲೇ ಹೇಳಿದೆ, ನಮ್ಮ ಮೂಳೆಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ನಮ್ಮಲ್ಲಿ ಏನಿದೆ ಮೂಳೆ ಮೇಲೆ ಮಾಂಸಖಂಡಗಳು ಕೂಡ ಇರುವುದರಿಂದ ಏನಾಗುತ್ತೆ? ಅದನ್ನು ಕೂಡ ನಾವು ಗಟ್ಟಿ ಸ್ಟ್ರೆಂಥಿಂಗ್ ಮಾಡುವಂತಹ ವ್ಯಾಯಾಮವನ್ನು ಕೂಡ ನಾವು ಮಾಡಿಕೊಳ್ಬೇಕಾಗ್ತದೆ. ನಮ್ಮ ಮಾಂಸಖಂಡಗಳನ್ನು ಗಟ್ಟಿ ಮಾಡಿದಾಗ ಕೂಡ ನಮ್ಮ ಬೋನಿಗೆ ತುಂಬಾ ಸ್ಟ್ರೆಂತ್ ಕೂಡ ಸಿಗತ್ತೆ. ಮೂಳೆಗೆ ಸಂಬಂಧಪಟ್ಟ ವ್ಯಾಯಾಮ ವಾಕಿಂಗ್ ಮಾತ್ರನಾ? ಖಂಡಿತ ಅಲ್ಲ. ಕೆಲವರಿಗೆ ಹೆಚ್ಚು ವಾಕಿಂಗ್ ಮಾಡಿದ್ರೆ ಏನಾಗತ್ತೆ? ಜಾಯಿಂಟ್ ಪೈನ್ ಸ್ಟಾರ್ಟ್ ಆಗ್ತದೆ. ವಾಕಿಂಗ್ ಮಾತ್ರ ವಾಕಿಂಗ್ ಹೆಚ್ಚು ಮಾಡಿದ್ರೆ ಮಂಡಿ ನೋವು. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಸ್ಟ್ರೆಂತ್ ಬೇಸ್ಡ್ ಎಕ್ಸರ್ಸೈಸ್ ಕೂಡ ನಾವು ಮಾಡ್ಬೇಕಾಗ್ತದೆ. ವಾಕಿಂಗ್ ಮಾಡಿದ್ರೇನೆ ನಮಗೆಲ್ಲ ವಾಕಿಂಗ್ ಮಾಡಿದ್ರೆ ಕೆಲವರಿಗೆ ಗೊತ್ತಿರ್ಬೋದು, ಹೆಚ್ಚು ವಾಕಿಂಗ್ ಮಾಡಕ್ ಆಗಲ್ಲ. ಒಂದು 5-10 ನಿಮಿಷ ವಾಕಿಂಗ್ ಮಾಡಿದ್ರೆ, ಅದಕ್ಕಿಂತ ಹೆಚ್ಚು ಮಾಡಿದ್ರೆ ನಮಗೆ ಜಾಯಿಂಟ್ ಪೇನ್ ಬರುತ್ತೆ. ಅವರು ಏನ್ ಮಾಡ್ಬೇಕಂದ್ರೆ ಸ್ಟ್ರೆಂತ್ ನಮ್ಮ ಬೋನಿಗೆ ಅಥವಾ ಮಸಲ್ಸ್ಗೆ ಸ್ಟ್ರೆಂತ್ ಸಿಗುವಂತದ ವ್ಯಾಯಾಮಗಳನ್ನು ಕೂಡ ಹೆಚ್ಚು ಮಾಡುವುದರಿಂದ ಏನಾಗ್ತದೆ ಅಂದ್ರೆ ನಮಗೆ ನಮ್ಮ ಬೋನಿನ ಆರೋಗ್ಯವನ್ನು ನಮ್ಗೆ ಕಾಪಾಡಿಕೊಳ್ಬಹುದು. ಇಷ್ಟು ನಮಗೆ ಕ್ಯಾಲ್ಸಿಯಂನ ಬಗ್ಗೆ ಆಯ್ತು. ಕ್ಯಾಲ್ಸಿಯಂ ಅನ್ನು ನಾವು ಯಾಕೆ ತೆಕೊಳ್ಬೇಕು,
ತಗೊಳ್ಳದಿದ್ರೆ ಏನು ಸಮಸ್ಯೆ ಉಂಟಾಗ್ತದೆ. ಅದಕ್ಕೆ ಕ್ಯಾಲ್ಸಿಯಂನ ಜೊತೆಗೆ ನಾವು ಪೂರಕ ಆಹಾರವನ್ನು ವ್ಯಾಯಾಮವನ್ನು ಮಾಡಿದಾಗ ನಮ್ಮ ಬೋನಿಗೆ ಯಾವ ರೀತಿ ನಮ್ಮ ಬೋನಿನ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬಹುದಂತ ನಾವೀಗ ನೋಡಿದ್ದೀವಿ. ಹಾಗಾದ್ರೆ ವಿಟಮಿನ್ ಡಿ ಯಾಕೆ ನಮ್ಮ ದೇಹಕ್ಕೆ ವಿಟಮಿನ್ D3 ಅನ್ನು ನಾವು ತಗೊಳ್ಬೇಕಂತ ಹೇಳ್ತೇವೆ. ನಮ್ಗೆ ಇಷ್ಟವರೆಗೆ ಗೊತ್ತಿತ್ತಾ ಕ್ಯಾಲ್ಸಿಯಂ ಜೊತೆ ನಾವು ವಿಟಮಿನ್ D3 ಅನ್ನು ತಗೊಳ್ಳೇಬೇಕಂತ? ನನಗಂತೂ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಯಾರಿಗೆ ಗೊತ್ತಿತ್ತಂತ ನಂಗೆ ಗೊತ್ತಿಲ್ಲ. ನನಗೆ ಕ್ಯಾಲ್ಸಿಯಂ ಜೊತೆ ವಿಟಮಿನ್ D3 ಅನ್ನು ನಾವು ತಗೊಳ್ಳೇಬೇಕಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ವಿಟಮಿನ್ ನಲ್ಲಿ ಕೂಡ 2 ಟೈಪ್ ಇದೆ. ಒಂದು ವಿಟಮಿನ್ D2 ಅದು ಪ್ಲಾಂಟ್ ಬೇಸ್ ಸೋರ್ಸ್, ಮತ್ತೊಂದು ವಿಟಮಿನ್ D3 ಅನಿಮಲ್ ಸೋರ್ಸ್ ಬೇಸ್ ಬರ್ತದೆ. 2 ವಿಧದಲ್ಲಿ ಇರುತ್ತೆ ವಿಟಮಿನ್ ನಲ್ಲಿ ಕೂಡ. ವಿಟಮಿನ್ D2 ಮತ್ತೆ ವಿಟಮಿನ್ D3. ಒಮೆಗಾ 3 ಅಲ್ಲಿ ನಾವು ನೋಡಿರ್ಬೋದು, ಅದರಲ್ಲಿ ಕೂಡ 2 ಟೈಪ್ಸ್ ಬರ್ತದೆ. ಒಂದು ಪ್ಲಾಂಟ್ ಸೋರ್ಸ್ ಬರ್ತದೆ, ಇನ್ನೊಂದು ಅನಿಮಲ್ ಸೋರ್ಸ್ ಕೂಡ ಬರ್ತದೆ. ಅನಿಮಲ್ ಸೋರ್ಸ್ ಅಲ್ಲಿ ನಮ್ಮಲ್ಲಿ ಕ್ರಿಲ್ ಆಯಿಲ್ ಅಂತ ಇದೆ, ಪ್ಲಾಂಟ್ ಸೋರ್ಸ್ ಅಲ್ಲಿ ನಮ್ಮಲ್ಲಿ ಫ್ಲಾಕ್ಸ್ ಆಯಿಲ್ ಅಂತ ಇದೆ. ಅದು ಕೂಡ ಒಮೆಗಾ 3 ಅಲ್ಲಿ ಕೂಡ 2 ಟೈಪ್ ಬರುವಂತದ್ದು. ಅದೇ ರೀತಿ ವಿಟಮಿನ್ ಡಿ ಅಲ್ಲಿ ಕೂಡ 2 ಟೈಪ್ ಬರುತ್ತೆ, 2 ವಿಧ ಬರುತ್ತೆ. ನಮಗೆ ವಿಟಮಿನ್ D3 ಎಲ್ಲಿ ಸಿಗತ್ತೆ ಅಂತ ಗೊತ್ತಾ? ವಿಟಮಿನ್ D3 ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಹೌದು. ಬಿಸಿಲಿಗೆ ಬೆಳಗ್ಗಿನ 11 ಗಂಟೆವರೆಗೆ ಬಿಸಿಲಿಗೆ ಬಾಡಿ ಎಕ್ಸ್ಪೋಸ್ ಆದ್ರೆ ವಿಟಮಿನ್ ಡಿ ಸಿಗ್ತದೆ ಸೂರ್ಯನ ಕಿರಣದಲ್ಲಿ. ಎಸ್, ವಿಟಮಿನ್ D3 ಅನ್ನೋದು ನಮಗೆ ಎಲ್ಲಿಂದ ಸಿಗ್ಬೇಕಂದ್ರೆ ಸೂರ್ಯನ ಬೆಳಕಿನಿಂದಲೇ ಎಸ್, ಸೂರ್ಯನ ಕಿರಣದಿಂದಲೇ ನಮಗೆ ಸಿಗ್ಬೇಕ. ಅದು ಎಷ್ಟು ಸಮಯದ ಸೂರ್ಯನ ಕಿರಣ ಆಗಿರ್ಬೇಕು? ಬೆಳಗ್ಗೆ ಯಾವ ಸಮಯದಲ್ಲಿ ನಾವು ಸೂರ್ಯನ ಕಿರಣಕ್ಕೆ ನಿಲ್ಬೇಕಾಗ್ತದೆ? ಯಾರಿಗಾದ್ರೂ ಗೊತ್ತಾ? ಮೇಡಮ್ 8 ಗಂಟೆಯಿಂದ ನಿಲ್ಬೇಕು ಮೇಡಮ್. ಎಸ್, 8 ಗಂಟೆಯಿಂದ 11 ಗಂಟೆ ಒಳಗೆ. 11 ಗಂಟೆ ತನಕ. 11 ಗಂಟೆ ಒಳಗೆ. 8 ರಿಂದ 11 ಗಂಟೆ ಒಳಗೆ. ಎಸ್, 8 ರಿಂದ 10 ಗಂಟೆಯ ಒಳಗೆ ಮಾತ್ರ ಆ ಬಿಸಿಲು ಅನ್ನೋದು ತುಂಬಾನೇ ಫಿಲ್ಟರ್ ಆಗಿರತ್ತೆ. 8 ರಿಂದ 10 ಗಂಟೆಯ ಸಮಯದಲ್ಲಿ ಮಾತ್ರ ಆ ಬರುವಂತ ಬಿಸಿಲಿನ ಕಿರಣ ನಮ್ಮ ದೇಹಕ್ಕೆ ವಿಟಮಿನ್ D3 ಅನ್ನು ಕೊಡ್ತದೆ. ಆ ನಂತರದ ಕಿರಣಗಳೇನಂದ್ರೆ ತುಂಬಾ ಹಾರ್ಮ್ಫುಲ್ ಆಗಿರತ್ತೆ. ಆದ್ದರಿಂದ 8 ರಿಂದ 10 ಗಂಟೆಯ ಒಳಗಿನ ಬಿಸಿಲಿನ ಸಮಯದಲ್ಲಿ ನಮಗೆ ವಿಟಮಿನ್ D3 ಸಿಗತ್ತೆ. ಆ ಸಮಯದಲ್ಲಿ ನಾವೆಲ್ಲ ಲೇಡೀಸ್ ಎಲ್ಲಿರ್ತೇವೆ? ಜೆಂಟ್ಸ್ ಆದ್ರೂ ಹೊರಗಡೆ ಹೋಗಿರ್ತೇವೆ. ನಾವೆಲ್ಲಿರ್ತೇವೆ? ಮನೆಯ ಒಳಗಡೆ ಇರ್ತೇವೆ. ಮಕ್ಕಳನ್ನು ಶಾಲೆಗೆ ರೆಡಿ ಮಾಡೋದಾಗಿರ್ಬೋದು, ಅಥವಾ ನಾವು ಕೆಲ್ಸಕ್ಕೆ ಹೋಗೋರು ನಾವು ರೆಡಿ ಆಗಿರೋದಾಗಿರ್ಬೋದು. ಈ ಸಮಯದಲ್ಲಿ ಎಲ್ಲಿರ್ತೇವೆ? ನಾವು ಮನೆಯ ಒಳಗಡೆ ಇರುವುದರಿಂದ ಏನಾಗ್ತದೆ, ನಮ್ಗೆ ವಿಟಮಿನ್ D3 ತುಂಬಾನೇ ಸಮಸ್ಯೆ ಉಂಟಾಗ್ತದೆ. ಲೇಡೀಸಿಗೆ, ಸ್ಪೆಷಲ್ ಆಗಿ ಲೇಡೀಸ್ಗೆ ವಿಟಮಿನ್ D3 ಸಮಸ್ಯೆ ಜಾಸ್ತಿ ಬರುತ್ತೆ. ಯಾಕಂದ್ರೆ ನಮಗೆ ಆ ಬಿಸಿಲು ಅನ್ನೋದು, ಸೂರ್ಯನ ಕಿರಣ ಅನ್ನೋದು ನಮಗೆ ಆ ಸಮಯದಲ್ಲಿ ಸಿಗಲ್ಲ. ನಾವು ನೋಡಿದ್ರೆ ನಮ್ಮ ದೇಶದಲ್ಲಿ ವಿಟಮಿನ್ D3 ಕೊರತೆ ತುಂಬಾನೇ ಕಡಿಮೆ, ಆದ್ರೆ ವಿದೇಶಗಳಲ್ಲಿ ಇದರ ಸಮಸ್ಯೆ ತುಂಬಾನೇ ಇದೆ. ಭಾರತದಲ್ಲಿನೂ ಇದೆ. ಅದು ಕೂಡ ಯಾರೆಲ್ಲ ಕೇವಲ ಸಸ್ಯಾಹಾರ ಮಾತ್ರ ಸೇವನೆ ಮಾಡ್ತಾ ಇದ್ದಾರ, ಅವರಲ್ಲಿ ಹೆಚ್ಚಾಗಿ ವಿಟಮಿನ್ D2 ಅಥವಾ D3 ಸಮಸ್ಯೆ ಹೆಚ್ಚು ಕಾಣಸಿಗತ್ತೆ. ಯಾಕೆ ಆಗಿರ್ಬೋದು? ವಿಟಮಿನ್ D3 ಅನ್ನೋದು ಆನಿಮಲ್ ಸೋರ್ಸ್ ಇರುವುದರಿಂದ ನಮಗೆ ಈ ನಾನ್ ವೆಜ್ ತಿನ್ನುವರಿಗೆ ಏನಾಗ್ತದೆ ಅಂದ್ರೆ, ಫಿಶ್ ತಿಂತೇವೆ, ಮೀನಿನ ಪದಾರ್ಥ ತಿಂತೇವೆ, ಅಥವಾ ಮಾಂಸಾಹಾರಗಳೇ ತುಂಬ ಕಡೆ ಅಂತೂ ಸೀ ಫುಡ್ ನಲ್ಲಿ ತುಂಬಾ ಸಿಗತ್ತೆ. ವಿಟಮಿನ್ ಸ್ವಲ್ಪ ಪ್ರಮಾಣ ಜಾಸ್ತಿ ಇರುತ್ತೆ. ಇದರಿಂದ ಏನಾಗ್ತದೆ ಅಂದ್ರೆ ನಾನ್ ವೆಜಿಟೇರಿಯನ್ಗೆ ವಿಟಮಿನ್ D3 ಕೊರತೆ ತುಂಬಾ ಕಡಿಮೆ ಇರುತ್ತೆ. ವೆಜಿಟೇರಿಯನ್ಗೆ ಸ್ವಲ್ಪ ಹೆಚ್ಚು ಇರುತ್ತೆ. ಯಾಕಂದ್ರೆ ವೆಜಿಟೇರಿಯನ್ ಅಲ್ಲಿ ವಿಟಮಿನ್ D3 ಸೋರ್ಸ್ ಕಡಿಮೆ ಇದೆ. ಕಡಿಮೆ ಅಂದ್ರೆ ಕೆಲವು ಇಲ್ಲ, ಅದರಲ್ಲಿ ವಿಟಮಿನ್ D3 ಸಿಗದ ಕಾರಣ ಅವರು ಆ ಸೂರ್ಯನ ಕಿರಣಕ್ಕೆ ಕೂಡ ಆ ಸಮಯದಲ್ಲಿ ನಮಗೆ ಹೊರಗಡೆ ಹೋಗಿ ಆ ಕಿರಣಕ್ಕೆ ನಿಲ್ಲಕ್ಕೂ ಆಗದ ಕಾರಣ ಏನಾಗ್ತಂದ್ರೆ ವೆಜಿಟೇರಿಯನ್ ನಲ್ಲಿ ವಿಟಮಿನ್ D3 ಅನ್ನೋದು ಸಮಸ್ಯೆ ಸ್ವಲ್ಪ ಹೆಚ್ಚಾಗಿ ಕಾಣ ಸಿಗತ್ತೆ. ವಿಟಮಿನ್ D3 ಯಾಕೆ ಬೇಕಂದ್ರೆ, ನಾವು ದೇಹಕ್ಕೆ ಕೊಟ್ಟ ಕ್ಯಾಲ್ಸಿಯಂ ಅನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಬೋನಿಗೆ
ಮೂಳೆಗಳಿಗೆ ಕೊಡ್ಲಿಕ್ಕೆ ನಮಗೆ ವಿಟಮಿನ್ D3 ಕಂಪಲ್ಸರಿ ಬೇಕೇ ಬೇಕು. ಈಗ ಕೆಲವರು ಹೇಳ್ತಾರೆ ಮೂಳೆಗಳಿಗೆ ಎಷ್ಟೇ ಕ್ಯಾಲ್ಸಿಯಂ ಕೊಡಿ, ನೀವು ಕೇವಲ ಕ್ಯಾಲ್ಸಿಯಂ ಮಾತ್ರೆ ಕೊಟ್ರೆ ಅದು ಓಸ್ಟಿಯೋಪೊರೋಸಿಸ್ ಅಥವಾ ಓಸ್ಟಿಯೋಪೀನಿಯಾದಲ್ಲಿ ಇದ್ರೂ ಕೂಡ ಅದು ನಾರ್ಮಲಿಗೆ ಬರಲ್ಲ. ಎಷ್ಟೇ ಕ್ಯಾಲ್ಸಿಯಂ ಅನ್ನು ನೀವು ಕೊಡಿ. ಹೇಳ್ತೇವೆ ನಾವು ಕ್ಯಾಲ್ಸಿಯಂ ಪ್ರತಿ ವರ್ಷ ತಗೊಳ್ತಿದ್ದೇವೆ, ಕಂಟಿನ್ಯೂಷನ್ ಆಗಿ ತಗೊಳ್ತಿದ್ದೇನೆ, ಇಷ್ಟು ವರ್ಷದಿಂದ ತಗೊಳ್ತಿದ್ದೇನೆ, ಬಟ್ ನನ್ನ ಬೋನ್ ಸಮಸ್ಯೆ ಕಡಿಮೆ ಆಗ್ಲಿಲ್ಲ ಅಂತ ಹೇಳ್ತೇವೆ. ಬಟ್ ಸಮಸ್ಯೆ ಏನಂದ್ರೆ ನಾವಲ್ಲಿ ವಿಟಮಿನ್ D3 ಅನ್ನು ಕೊಟ್ಟಿರುವುದಿಲ್ಲ. ಕ್ಯಾಲ್ಸಿಯಂ ಜೊತೆ ವಿಟಮಿನ್ D3 ಅನ್ನು ನಾವು ಕಂಪಲ್ಸರಿ ಕೊಡ್ಲೇಬೇಕು. ಯಾಕಂದ್ರೆ ಅಲ್ಲಿ ಕ್ಯಾಲ್ಸಿಯಂ ಅನ್ನು ಅದು ಅಬ್ಸರ್ವ್ ಮಾಡಬೇಕಾದ್ರೆ ವಿಟಮಿನ್ D3 ಬೇಕೇ ಬೇಕಾಗತ್ತೆ. ವಿಟಮಿನ್ D3 ನಮಗೆ ಅಲ್ಲಿ ಸಿಗದೇ ಇರುವುದರಿಂದ ಏನಾಗ್ತದೆ ಅಂದ್ರೆ ಕ್ಯಾಲ್ಸಿಯಂ ಬೋನಿಗೆ ಅಬ್ಸರ್ವ್ ಆಗಲ್ಲ. ವಿಟಮಿನ್ D3 ಸಮಸ್ಯೆ ಇದ್ದರಲ್ಲಿ ಏನಾಗ್ತದೆ ಅಂದ್ರೆ ಅವರು ಎಕ್ಸೈಟ್ ಆಗುವುದಾಗಿರ್ಬೋದು ಪಕ್ಕನೆ, ಹಾಗೂ ಸ್ಟ್ರೆಂತ್ ಲೆವೆಲ್ ಅವರಲ್ಲಿ ತುಂಬಾನೇ ಕಡಿಮೆ ಇರ್ತದೆ. ವಿಟಮಿನ್ D3 ಕೊರತೆ ಇದ್ರೆ ಅವರಿಗೆ ಸ್ಟ್ರೆಂತ್ ಲೆವೆಲ್ ಇರೋದಿಲ್ಲ. ಪಕ್ಕ ಏನಾದ್ರು ಹೇಳಿದ ಕೂಡಲೇ ಎಕ್ಸೈಟ್ ಆಗುವುದಂತಾಗಿರ್ಬೋದು, ಅಥವಾ ಅವರು ಡಿಪ್ರೆಷನ್ಗೆ ಹೋಗುವುದಾಗಿರ್ಬೋದು, ಇಂಥ ಸಮಸ್ಯೆ ಇರುತ್ತೆ. ವಿಟಮಿನ್ D3 ಕೊರತೆ ಬಂದ ಕೂಡಲೇ ಈ ಎಲ್ಲ ಗುಣಲಕ್ಷಣಗಳು ಅದರಲ್ಲಿ ಕಾಣಸಿಗತ್ತೆ. ವಿಟಮಿನ್ D3 ಕೇವಲ ಮೂಳೆಗಳಿಗೆ ಮಾತ್ರ ಬೇಕಲ್ಲ, ನಮ್ಮ ಹಲ್ಲುಗಳಿಗೆ ಕೂಡ ವಿಟಮಿನ್ D3 ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು ಬೇಕೇ ಬೇಕು. ಹಲ್ಲಿನ ಆರೋಗ್ಯಕ್ಕೆ ಕೂಡ, ಮತ್ತೆ ಬ್ರೈನ್ ಹೆಲ್ತ್ ಚೆನ್ನಾಗಿರ್ಬೇಕಂತ ಕೂಡ ನಮಗೆ ವಿಟಮಿನ್ D3 ತಗೊಳ್ಳೇ ಬೇಕಾಗ್ತದೆ. ಈಗ ನಾವು ಮಾತಾಡ್ತಾ ಇದ್ವಿ ಜಾಯಿಂಟ್ ಹೆಲ್ತ್. ಅದರ ಜೊತೆಗೆ ನಮ್ಮ ದೇಹಕ್ಕೆ ಯಾಕೆ ವಿಟಮಿನ್ D3 ಬೇಕಂತ ಕೂಡ ನೋಡ್ತಾ ಬಂದ್ವಿ. ಈಗ ನಮಗೆ ಕೆಲವರಿಗೆ ಅದಕ್ಕೆ ಬೇಕಾದಂತ ಪೂರಕ ಆಹಾರ ತಗೊಳ್ಳಿಕ್ಕೆ ಆಗುದಿಲ್ಲ, ಆದ್ರೂ ಎಕ್ಸರ್ಸೈಸ್ ಅನ್ನೋದು ದೇಹಕ್ಕೆ ಬೇಕೇ ಬೇಕು. ಅದನ್ನು ಯಾರಿಗೂ ಸ್ಕಿಪ್ ಮಾಡಕ್ಕಾಗಲ್ಲ. ಮಾಡಿದ್ರೆ ತುಂಬಾನೇ ಬೋನಿನ ಹೆಲ್ತ್, ನಮ್ಮ ದೇಹದ ಪ್ರತಿಯೊಂದು ಆರೋಗ್ಯಕ್ಕೂ ಕೂಡ ಎಕ್ಸರ್ಸೈಸ್ ನಮಗೆ ಬೇಕೇ ಬೇಕಾಗ್ತದೆ. ನಮಗೆ ಒಂದು ವೇಳೆ ಅದಕ್ಕೆ ಪೂರಕವಾದ ಆಹಾರ ತಗೊಳ್ಳಿಕ್ಕೆ ಸಾಧ್ಯನೇ ಆಗಲ್ಲ, ಅಥವಾ ನಾವು ತಿನ್ನುವ ಆಹಾರದಲ್ಲಿ ನಮಗೆ ಸಿಗುವುದಿಲ್ಲ, ಅದು ನಮಗೆ ಗೊತ್ತು, ನಾವು ತಿನ್ನುವ ಆಹಾರದಲ್ಲಿ ನಮಗೆ ಪೋಷಕಾಂಶ ತುಂಬಾನೇ ಕಡಿಮೆ ಇದೆ ಅಂತ. ಅದಕ್ಕೆ ಏನ್ ಮಾಡ್ಬೇಕು, ನಮ್ಮ ಹೆಮ್ಮೆಯ ಮೋದಿ ಕೇರ್ ನಮಗೆ ವಿಟಮಿನ್ D3 ಅನ್ನುವ ಒಂದು ಸಪ್ಲಿಮೆಂಟರಿಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದನ್ನು ನಾವು ನೋಡಿರ್ಬಹುದು. ವಿಟಮಿನ್ D3 ಒಂದು ಅದ್ಭುತ ಪ್ರಾಡಕ್ಟ್ ಅಂತ. ಅದರ ಜೊತೆಗೆ ನಮಗೆ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್, ಕ್ಯಾಲ್ಸಿಯಂ ಕೂಡ ಕೊಟ್ಟಿರುವಂತದ್ದು. ಇದನ್ನೇ ಎರಡು ನಮ್ಗೆ ಪೂರಕ. ನಮ್ದು ಯಾವುದು ಕೂಡ ಮೆಡಿಸಿನ್ಸ್ ಅಲ್ಲ. ನಾವು ತಿನ್ನುವ ಆಹಾರದಲ್ಲಿ ನಮಗೆ ಏನು ಸಿಗಲ್ವಾ ಅದನ್ನು ನಾವು ಸಪ್ಲಿಮೆಂಟರಿ ಮೂಲಕ, ಪೂರಕ ಆಹಾರದ ಮೂಲಕ ನಾವು ತೆಗೆದುಕೊಳ್ಳುವಂತ ಅಂತ ಪ್ರಾಡಕ್ಟ್ಗಳು ಅದ್ಭುತವಾದ ಪ್ರಾಡಕ್ಟ್. ಕ್ಯಾಲ್ಸಿಯಂ ಪ್ರತಿಯೊಬ್ರು ಇಲ್ಲಿ ಯೂಸ್ ಮಾಡಿದ್ದೀರಿ, ನಾನು ಕೂಡ ಮಾಡಿದ್ದರಿಂದ ಇದರಿಂದ ಏನಾಗ್ತದೆ, ಕ್ಯಾಲ್ಸಿಯಂ ಜೊತೆ ವಿಟಮಿನ್ D3 ಕಂಪಲ್ಸರಿ. ಯಾರಿಗೂ ಕೇವಲ ಕ್ಯಾಲ್ಸಿಯಂ ಅನ್ನು ಕೊಡ್ಬೇಡಿ, ಅದ್ರ ಜೊತೆಗೆ ವಿಟಮಿನ್ D3 ಅನ್ನು ಕೊಟ್ಟಾಗ ಆ ಕ್ಯಾಲ್ಸಿಯಂ ಅನ್ನೋದು ಅಷ್ಟು ಚೆನ್ನಾಗಿ ಅಬ್ಸರ್ವ್. ನಮ್ಮ ಕ್ಯಾಲ್ಸಿಯಂ ಅಲ್ಲಿ ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ ನನಗೆ, ಹೊರಗಡೆ ಸಿಗುವ ಕ್ಯಾಲ್ಸಿಯಂಗೂ ನಮ್ಮಲ್ಲಿ ಸಿಗುವಂತ ಕ್ಯಾಲ್ಸಿಯಂಗೂ ತುಂಬಾನೇ ವ್ಯತ್ಯಾಸ ಇದೆ. ನಮ್ಮ ಕ್ಯಾಲ್ಸಿಯಂ ಅಲ್ಲಿ ವಿಟಮಿನ್ ಡಿ ಇದೆ, ಮೆಗ್ನೀಷಿಯಂ ಇದೆ, ವಿಟಮಿನ್ K27 ಅಂತ ಇದೆ, ಜಿಂಕ್ ಇದೆ. K27 ಏನ್ ಮಾಡುತ್ತೆ, ವಿಟಮಿನ್ K27 ಏನ್ ಮಾಡತ್ತೆ ಅಂದ್ರೆ ಕ್ಯಾಲ್ಸಿಯಂ ಅನ್ನು ನೇರವಾಗಿ ಬೋನಿಗೆ ಕೊಂಡೋಗಿ ಕೊಡುವ ಕೆಲಸವನ್ನು ಮಾಡತ್ತೆ. ಬೇರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಲ್ಲಿ ಈ K27 ವಿಟಮಿನ್ K27 ಅನ್ನೋದು ಇಲ್ಲ. ಇದ್ರಲ್ಲೂ ನಮ್ಮಲ್ಲಿ ಎಕ್ಸ್ಟ್ರಾ ಇದೆ. ಬೇರೆ ಎಲ್ಲಿ ಅದನ್ನು ಮಿಕ್ಸ್ ಮಾಡೋದಾಗಿ ನೇರವಾಗಿ ಬೋನಿಗೆ, ನಮ್ಮ ಮೂಳೆಗೆ ಕೊಂಡೋಗಿ ಕೊಡುವ ಕೆಲಸವನ್ನು ಮಾಡತ್ತೆ. ನಿಮಗೆ ಗೊತ್ತಿರ್ಬೋದು, ಹೊರಗಡೆ ಕ್ಯಾಲ್ಸಿಯಂ ಅನ್ನು ತಕೊಂಡ್ರೆ ಕೂಡ ಕೆಲವರಿಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತದೆ, ಗೊತ್ತಿರ್ಬೋದು, ತಕೊಂಡವರಿಗೆ ಅನುಭವ ಇರ್ಬೋದು. ಬಟ್ ನಮ್ಮ ಕ್ಯಾಲ್ಸಿಯಂ ಅನ್ನು ತಕೊಂಡಾಗ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು ಆಗಲ್ಲ. ಯಾಕಂದ್ರೆ ಇಲ್ಲಿ ಅಂತ ಒಂದು ಅದ್ಭುತ ಪ್ರಾಡಕ್ಟ್, 100% ಕ್ವಾಲಿಟಿ ಗ್ಯಾರಂಟಿ ಕೊಟ್ಟಿರುವಂತಹ ಒಂದು ಅದ್ಭುತ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದನ್ನು ಖಂಡಿತವಾಗ್ಲು ಇಲ್ಲಿ ಯಾರೆಲ್ಲ ಮಹಿಳೆಯರಿದೆ, ಹೆಚ್ಚಾಗಿ ನಾನು ಗಂಡಸರಿಗಿಂತಲೂ ಮಹಿಳೆಯರಿಗೆ ನಾನೊಂದು ಮಹಿಳೆಯಾಗಿ ನಿಮಗೆ ಪರ್ಸನಲ್ ಸಜೆಷನ್ ಮಾಡುವಂಥದ್ದು, ಇಷ್ಟರವರೆಗೆ ಯಾರೋ ಕ್ಯಾಲ್ಸಿಯಂ ವಿಟಮಿನ್ D3 ತಗೊಳ್ಳಿಲ್ವಾ, ಖಂಡಿತವಾಗ್ಲು ನಾಳೆಯಿಂದಲೇ ಅಥವಾ ಇವತ್ತಿನಿಂದಲೇ ಎಲ್ಲರೂ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ D3 ಅನ್ನು ಬಿಲ್ ಮಾಡಿಕೊಂಡು ಯೂಸ್ ಮಾಡಿ. ಮೊದಲು ನಾವು ನಮ್ಮ ಹೆಲ್ತ್ ಅನ್ನು ನಾವು
ಕರೆಕ್ಟ್ ಸರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ನಾವು ಇನ್ನೊಬ್ರಿಗೆ ಅದನ್ನು ಸಜೆಷನ್ ಮಾಡ್ಬೋದು. ನಾನು ಹೆಚ್ಚಾಗಿ ಬೋನ್ ರಿಲೇಟೆಡ್ ಇದ್ದವರಿಗೆ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ D3 ಅನ್ನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಕೆಲವರಿಗೆ ಜಾಯಿಂಟ್ ಪೇನ್ ಇರುತ್ತೆ. ಜಾಯಿಂಟ್ ಪೇನ್ ನ ಬಗ್ಗೆ ಇವತ್ತು ಯಾವುದೇ ರೀತಿಯಲ್ಲಿ ನಾನು ಮಾತಾಡಿಲ್ಲ. ಮುಂದಿನ ಒಂದು ದಿವಸದಲ್ಲಿ ಆದ್ರೂ ಕೂಡ ಕ್ಲಾಸ್ ಅನ್ನು ಜಾಯಿಂಟಿನದ್ದೇ ಸಪ್ರೇಟ್ ಆಗಿ ಕೊಡ್ತೇನೆ. ಅದಕ್ಕೆ ಕೂಡ ನಮ್ಮಲ್ಲಿ ಗ್ಲೂಕೋಸಮಿನ್ ಅಂತ ಅದ್ಭುತವಾದ ಪ್ರಾಡಕ್ಟ್ ಇದೆ ಜಾಯಿಂಟ್ ಪ್ರಾಬ್ಲಮ್ಸ್ಗೆ ಕೂಡ. ಅದರ ಜೊತೆಗೆ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ D3 ಜೊತೆಗೆ ನಮ್ಮಲ್ಲಿ ಆಲ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಕೂಡ ಈಗ ಶಿಪ್ ಲೈಫ್ ಅಲ್ಲಿ ಕೂಡ ಬಂದಿದೆ. ಅದ್ರ ಜೊತೆಗೆ ನಮಗೆ ಮೋದಿವೇಲಿ ಕೂಡ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಕೂಡ ಬಂದಿದೆ. ಇದನ್ನು ಕೂಡ ಅದರ ಜೊತೆಗೆ ತಕೊಂಡಾಗ ನಮ್ಮ ಬೋನಿನ ಹೆಲ್ತ್ ಅನ್ನೋದು ತುಂಬಾನೇ ಗ್ರೋತ್ ಆಗ್ತದೆ. ಖಂಡಿತವಾಗ್ಲೂ ನಮ್ಮ ನಾರ್ಮಲ್ ಬೋನು ಓಸ್ಟಿಯೋಪೀನಿಯಾಗೂ ಬಂದ್ರು, ಓಸ್ಟಿಯೋಪೊರೋಸಿಸ್ಗೂ ಬಂದ್ರು, ಖಂಡಿತವಾಗ್ಲೂ ನಾರ್ಮಲ್ಗೆ ಆದ್ರೆ ಇಷ್ಟೇ ಸಮಯದಲ್ಲಿ ಕಡಿಮೆ ಆಗತ್ತೆ, ಇಷ್ಟೇ ಸಮಯದಲ್ಲಿ ನಾರ್ಮಲ್ಗೆ ಬರುತ್ತೆ ಅಂತ ಹೇಳಕ್ಕೆ ಯಾರಿಗೂ ಹೋಗ್ಬೇಡಿ. ಯಾಕಂದ್ರೆ ಅವರವರ ದೇಹ ಯಾವ ರೀತಿ ರೆಸ್ಪಾನ್ಸ್ ಮಾಡತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ, ಅಥವಾ ಅವರ ಬೋನ್ ಯಾವ ಸ್ಟೇಜ್ ಅಲ್ಲಿ ಇರತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದ್ ವೇಳೆ ನಮ್ಗೆ ಗೊತ್ತಿಲ್ಲ ಅಂದ್ರೂ ಖಂಡಿತ ಕೊಡ್ಬೋದು, ಬಟ್ ಸಮಯ ತಗೊಳತ್ತೆ. ಓಸ್ಟಿಯೋಪೊರೋಸಿಸ್ಗೆ ಬಂದಿದ್ರೆ ಅದು ಓಸ್ಟಿಯೋಪೀನಿಯಾಕ್ಕೆ ಬರ್ಬೇಕು, ಆ ನಂತರ ನಾರ್ಮಲ್ಗೆ ಬರುವಾಗ ತುಂಬಾ ಸಮಯ ತಗೊಳತ್ತೆ. ಓಸ್ಟಿಯೋಪೀನಿಯಾದಿದ್ರೆ ಒಂದು 6 ತಿಂಗಳಲ್ಲಿ 9 ತಿಂಗಳಲ್ಲೂ ಬರ್ಬೋದು, ಹೇಳಕ್ಕಾಗಲ್ಲ. ಇಷ್ಟೇ ಸಮಯದಲ್ಲಿ ಕಡಿಮೆ ಆಗತ್ತೆ ಅಂತ ಕೊಡ್ಬೇಡಿ. ಖಂಡಿತವಾಗ್ಲೂ ಅದನ್ನು ಕಂಟಿನ್ಯೂಷನ್ ಆಗಿ ತಕೊಳ್ಬಹುದು. ಯಾಕಂದ್ರೆ ನಮ್ದು ಸಪ್ಲಿಮೆಂಟ್ರಿ, ನಮ್ಮ ದೇಹಕ್ಕೆ ಕೊನೆಯವರೆಗೂ ಬೇಕಾಗ್ತದೆ. ಕ್ಯಾಲ್ಸಿಯಂ ಅನ್ನೋದು ಅಥವಾ ಪ್ರೋಟೀನ್ ಅನ್ನೋದು ನಮ್ಮ ದೇಹಕ್ಕೆ ಬೇಕೇ ಬೇಕಾಗತ್ತೆ ಅಂತ ಹೇಳತ್ತಾ ಇವತ್ತು ಈ ಸೆಷನ್ ಯಾರೆಲ್ಲ ಅಟೆಂಡ್ ಮಾಡಿದ್ರೆ ಎಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಹೇಳುತ್ತೇನೆ. ಅದೇ ರೀತಿ ನನ್ಗೆ ಇಂಥ ಒಂದು ಅದ್ಭುತ ಅವಕಾಶವನ್ನು ಕೊಟ್ಟಂತ ನನ್ನ ಹೆಮ್ಮೆಯ ಅಪ್ಲೈನ್ ಸುಷ್ಮಾ ಪ್ರದೀಪ್ ಮೇಡಮ್ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳುತ್ತೇನೆ. ಅದೇ ರೀತಿ ಈ ಒಂದು ಹೆಲ್ತಿನ ಬಗ್ಗೆ ನಾವು ಇಷ್ಟು ಇವತ್ತು ಮಾತಾಡ್ಬೇಕಾದ್ರೆ ನಮ್ಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬ ನನ್ನ ಅಪ್ಲೈನ್ ಲೀಡರ್ಸ್ ಗಳಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ. ಅದೇ ರೀತಿ ಬೆಳಗ್ಗೆ ಎದ್ದು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆಲ್ಲ ಇಂತಹ ಒಂದು ಅದ್ಭುತ ನಾಲೆಜ್ ಅನ್ನು ಪಡ್ಕೊಳ್ಳಿಕ್ಕೆ ನಮಗೆ ಝೂಮ್ ಲಿಂಕ್ ಅನ್ನು ಕಳಿಸಿಕೊಟ್ಟು ಎಜುಕೇಶನ್ಗೆ ನಮ್ಗೆ ಸಪೋರ್ಟ್ ಮಾಡುತ್ತಿರುವಂತ ನಮ್ಮ ಹೆಮ್ಮೆಯ ಕೋಚ್ ಮೆಂಟರ್ ಆಗಿರಂತ ಪ್ಲಾಟಿನಂ ಡೈರೆಕ್ಟರ್ ಪುಷ್ಪಲತಾ ರವಿರಾಜ್ ಮೇಡಮ್ಗೆ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳುತ್ತೇನೆ. ಅದೇ ರೀತಿ ನಮ್ಗೆ ಪ್ರತಿಯೊಂದು ಹಂತದಲ್ಲಿ ಸಪೋರ್ಟ್